वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆ 2ನೇ ಅಧ್ಯಾಯವನ್ನು ನೋಡ್ತಾ ಇದ್ವಿ. 2ನೇ ಅಧ್ಯಾಯದ 47ನೇ ಶ್ಲೋಕ ನೋಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಶ್ರೀ ಭಗವಾನುವಾಚ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ. ಈ ಶ್ಲೋಕದ ಅರ್ಥವನ್ನ ನಾವು ನೋಡ್ತಾ ಇದ್ವಿ. ದಯವಿಟ್ಟು ಎಲ್ಲ ಮ್ಯೂಟಲ್ಲೇ ಇಟ್ಕೊಳ್ಳಿ. ಸರಿ, ಏನಾದರೂ ಮಾತನಾಡಬೇಕು ಹೇಳಬೇಕು ಅಂತಿದ್ರೆ ಕ್ಲಾಸ್ ಆದಮೇಲೆ ಹೇಳ್ಬೋದು. ಇಲ್ಲಾಂದರೆ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನೋಡ್ಲಿಕ್ಕಾಗತ್ತೆ. ಏನಾದರೂ ಕೇಳಿಸ್ತಾ ಇಲ್ಲ, ಆ ಥರ ಏನಾದರೂ ತೊಂದರೆ ಆದರೆ. ಒಳ್ಳೆಯದು. 2ನೇ ಅಧ್ಯಾಯ ಸಾಂಖ್ಯಯೋಗ, ಅದರಲ್ಲಿ 47ನೇ ಶ್ಲೋಕದ ಅರ್ಥವನ್ನು ನೋಡ್ತಾ ಇದ್ವಿ. ಭಗವಂತ ಕಂಕಾಲಾಗಿ ಇರುವಂತಹ ಮನುಷ್ಯನಿಗೆ ತೋರಿಸಿದ ಒಂದು ರಸ್ತೆ ಕರ್ಮಣ್ಯೇವಾಧಿಕಾರಸ್ತೆ. ಒಂದಲ್ಲ ಒಂದ್ಸಲ ಯಾರಿಗಾದ್ರೂ ಇನ್ನೇನೆಲ್ಲ ಜೀವನ ಮುಗೀತು, ನಾವು ಇನ್ನೇನು ಮಾಡೋದಿದೆ, ಈ ಥರ ಎಲ್ಲ ಅನ್ನಿಸ್ಲಿಕ್ಕೆ ಶುರು ಆಗ್ಬೋದು. ಅಥವಾ ಮನುಷ್ಯರಾಗಿ ಹುಟ್ಟಿದ್ದೀವಿ, ಇಷ್ಟೇನಾ ನಮ್ಮದು ಕೆಲಸ, ಏನದು ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಕೆಲಸ ಹಿಡಿಯೋದು, ಮದುವೆ ಮಾಡ್ಕೊಳ್ಳೋದು, ಮಕ್ಕಳು ಮಾಡ್ಕೊಳ್ಳೋದು, ಇಷ್ಟೇನಾ, ಇದಕ್ಕಿಂತ ಭಿನ್ನವಾದ ಒಂದು ಜೀವನ ಇದೆಯಾ ನಮಗೆ? ಈ ಪ್ರಶ್ನೆಗಳೇನಾದರೂ ಮೂಡಿದ್ರೆ ಆಗ ನಮಗೆ ಉತ್ತರ ಸಿಗ್ತಾ ಹೋಗೋದು ಈ ಭಗವದ್ಗೀತೆಯಲ್ಲಿ. ಕರ್ಮಣ್ಯೇವಾಧಿಕಾರಸ್ತೆ, ಕರ್ಮ ಮಾಡೋದಕ್ಕೆ ಮಾತ್ರ ಅಧಿಕಾರ ಇರೋದು ಅಂತ ಭಗವಂತ ಕೃಷ್ಣ ಹೇಳಿದ್ದಾನೆ. ಏನಿದು ಕರ್ಮ ಅಂತ ಅಂದರೆ, ಕರ್ಮ ಅಂದರೆ ಕೆಲಸ ಅಷ್ಟೇನೆ. ಹಾಗಾದರೆ ಎಲ್ಲ ಕಡೆ ಕೆಲಸ ನಡೀತಾ ಇದೆಯಲ್ಲ, ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಗಾಳಿ ಬೀಸ್ತಾ ಇದೆ, ನೀರು ಹರಿತಾ ಇದೆ, ಎಲ್ಲವೂ ನಡೀತಾ ಇದೆಯಲ್ಲ. ಹೌದು, ಎಲ್ಲಿ ನಾನು ಅನ್ನೋದಿಲ್ದಲೇ ಅದು ಕೆಲಸ ಆಗ್ತಾ ಇರುತ್ತೋ ಅದು ಕರ್ಮ ಅಂತ ಅನಿಸ್ಕೊಳ್ಳೋದು. ನಾನು ಪ್ಲಸ್ ಕೆಲಸ, ಅದು ಕರ್ಮ. ಈಗ ನಾನು ಮಾತನಾಡ್ತಾ ಇದ್ದೀನಿ, ಇದು ಕರ್ಮ. ಏನು ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಇದೆಲ್ಲ ಸೇರ್ಕೊಂಡ್ಬಿಡುತ್ತೆ ಅದರಲ್ಲಿ, ಅದು ಕರ್ಮ. ಯಾತಕ್ಕಾಗಿ ಮಾತನಾಡ್ತಾ ಇದ್ದೀನಿ, ಅದು ಕರ್ಮ. ಆದರೆ ನಾನು ಮಾತನಾಡುವಾಗ ಕಣ್ಣು ಮಿಟುಕಿಸುತ್ತೆ ತನ್ನಿಂದ ತಾನಾಗೇನೆ, ಅದು ಕರ್ಮ ಅಂತ ಅನ್ಸ್ಕೊಳ್ಳಲ್ಲ. ಬಿಕಾಸ್ ದರ್ ಇಸ್ ನೋ ಇಂಟೆನ್ಷನ್. ಹಾಗಾಗಿ ತಾನಾಗಿ ನಡೆಯುವ ಕ್ರಿಯೆಗಳು ಯಾವುದು ಕರ್ಮ ಅನ್ಸ್ಕೊಳ್ಳಲ್ಲ. ನಾನು ಇಷ್ಟಪಟ್ಟು ಮಾಡುವಂಥದ್ದೇ ಕರ್ಮ ಅಂತ ಅನ್ಸ್ಕೊಳ್ಳುತ್ತೆ. ಆ ಕರ್ಮಕ್ಕೆ ಫಲ ಕೂಡ ಇರುತ್ತೆ, ಕರ್ಮ ಫಲ ಅಂತ. ಇಲ್ಲಿ ಭಗವಂತ ಹೇಳೋದು, ನೀನು ಕರ್ಮ ಮಾಡಲಿಕ್ಕಷ್ಟೇ ನಿನಗೆ ಅಧಿಕಾರ ಇರೋದು, ಕರ್ಮ ಫಲ ನೀನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಏನು ಕರ್ಮ ಮಾಡ್ತೀವೋ ಮಾಡುವಾಗ ಕರ್ಮಫಲ ಇಟ್ಕೊಂಡೇ, ಆ ಕರ್ಮಫಲದ ಆಸೆ ಇಟ್ಕೊಂಡೇ ಮಾಡ್ತೀವಿ. ಆದರೆ ಅದೇ ಫಲ ನಮಗೆ ಸಿಗಬೇಕು ಅಂತ ಇಲ್ಲ. ದೇರ್ ಇಸ್ ನೋ ಗ್ಯಾರಂಟಿ. ಯಾಕೆ? ಆ ಫಲ ನನಗೆ ಸಿಗಬೇಕಾದ್ರೆ
ಅದಕ್ಕೆ ತುಂಬ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರುತ್ತೆ. ಅದರಿಂದ ಭಗವಂತ ಹೇಳ್ತಾನೆ, ಕರ್ಮ ಮಾಡೋದಕ್ಕೆ ಮಾತ್ರ ನಿನಗೆ ಅಧಿಕಾರ ಇದೆ, ನೀನು ಕರ್ಮವನ್ನು ಮಾಡು. ಕರ್ಮ ಮಾಡುವುದಕ್ಕೆ ಮಾತ್ರ ಅಧಿಕಾರ, ಅದರ ಫಲದ ಬಗ್ಗೆ ಇಲ್ಲ. ನಾನು ಈ ಕರ್ಮವನ್ನು ಮಾಡ್ತೀನಿ, ನನಗಿದೇ ಫಲ ಬೇಕು ಅಂತ ನಾನು ನಿಶ್ಚಯಿಸ್ಕೊಂಡು ಮಾಡಿದ್ರೂ ಕೂಡ ಆ ಫಲದ ಬಗ್ಗೆ ನನಗೆ ಅಧಿಕಾರ ಇಲ್ಲ. ಹಾಗೆಂದು ಕರ್ಮ ಮಾಡದೇ ಇರುವುದಿಲ್ಲ, ಬಿಡುವುದರಲ್ಲಿ ನಿನಗೆ ಆಸಕ್ತಿ ಇರದಿರಲಿ. ಇನ್ನು ಕರ್ಮ ಫಲನೇ ಸಿಗೋದಿಲ್ಲ ಅಂದರೆ ನಾನು ಯಾತಕ್ಕೆ ಕರ್ಮ ಮಾಡಬೇಕು ಅಂತ ಅನ್ನಿಸ್ಬೋದು. ಆದರೆ ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೆಚ್ಚಿನ ವಿಚಾರವನ್ನು ನಾವು ಕರ್ಮಯೋಗ ಅಂತ ಮುಂದಿನ ಅಧ್ಯಾಯನೇ ಇದೆ, ಅದರಲ್ಲಿ ನಾವು ನೋಡ್ತೀವಿ ಹೇಗೂ. ಆದರೆ ಇಲ್ಲಿ ಈ ಕರ್ಮಣ್ಯವಾಧಿಕಾರಸ್ಥೆ ಶ್ಲೋಕ ಏನಿದೆಯಲ್ಲ ಅದನ್ನು ಸ್ವಲ್ಪ ಮನದಟ್ಟು ಮಾಡ್ಕೊಳ್ಬೇಕು. ಕರ್ಮ ಮಾಡೋದಕ್ಕೆ ಮಾತ್ರ ನನಗೆ ಅಧಿಕಾರ ಇದೆ, ಫಲದ ಬಗ್ಗೆ ಅಲ್ಲ. ನಾನು ಇದೇ ಫಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಆದರೆ ಸಿಗಬೇಕು ಅಂತ ಏನಿಲ್ಲ, ಫಲದ ಬಗ್ಗೆ ಗ್ಯಾರಂಟಿ ಇಲ್ಲ. ಆದರೆ ನನ್ನ ಕೆಲಸ ಕರ್ಮವನ್ನು ಮಾತ್ರ ನಾನು ಮಾಡ್ಬೋದು. ಇದನ್ನು ಹೀಗೆ ಮಾಡ್ತೀನಿ, ಇಷ್ಟು ಸುಂದರವಾಗಿ ಮಾಡ್ತೀನಿ, ಮಾಡ್ಲಿಕ್ಕೆ ಸಾಧ್ಯ ಇದೆ. ಕರ್ಮ ಮಾಡದೆ ಕೂತ್ಕೊಳ್ಳೋಕ್ಕೂ ನಮಗಾಗಲ್ಲ. ಕರ್ಮ ಮಾಡಬೇಕು, ಮಾಡಲೇಬೇಕು. ಯಾವ ಥರ ಮಾಡಬೇಕು? ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಫಲವನ್ನು ಇಚ್ಛಿಸದೆ ನೀನು ಕರ್ಮವನ್ನು ಮಾಡು ಅಂತ. ಮುಂದಿನ ಅಧ್ಯಾಯ ಕರ್ಮಯೋಗದ ಬಗ್ಗೆ ಇರೋದ್ರಿಂದ ಅಲ್ಲಿ ಹೆಚ್ಚಿನ ವಿಚಾರವನ್ನು ನಾವು ಮಾಡೋಣ. ಇಲ್ಲಿ ನಾ ಹೇಳಿದ ಹಾಗೆ ಏನಿದು, ಈಗ ನ್ಯೂಸಲ್ಲಿ ಹೆಡ್ಲೈನ್ಸ್ ಓದಿ ಆಮೇಲೆ ಅದರ ಡೀಟೇಲ್ಸ್ ಹೇಳಿ ಮತ್ತೆ ಹೆಡ್ಲೈನ್ಸ್ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಭಗವಂತ 2ನೇ ಅಧ್ಯಾಯದಲ್ಲಿ ಹೆಡ್ಲೈನ್ಸ್ ಹೇಳಿದ್ದಾನೆ. ಕರ್ಮದ ಬಗ್ಗೆ ಇಲ್ಲಿ ವಿಚಾರವನ್ನು ಸೂಕ್ಷ್ಮವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ನಿನಗಾದರೂ ಕರ್ಮ ಮಾಡುವುದಕ್ಕೆ ಮಾತ್ರ ಅಧಿಕಾರ, ಅದರ ಫಲದ ಬಗ್ಗೆ ಇಲ್ಲ. ಕರ್ಮ ಫಲವನ್ನು ಮಾಡಿಕೊಳ್ಳಬೇಡ. ಹಾಗೆಂದು ಕರ್ಮ ಮಾಡದೇ ಇರುವುದರಲ್ಲಿ ನೀನು ಆಸಕ್ತಿ, ಕರ್ಮ ಮಾಡದೇ ಇರುವುದರಲ್ಲಿ ನಿನಗೆ ಆಸಕ್ತಿ ಇರದಿರಲಿ. ಅಂದರೆ ಹಾಗಂತ ಕರ್ಮ ಫಲ ಬೇಡ, ಫಲದ ಬಗ್ಗೆ ಇಚ್ಛೆ ಇಟ್ಕೊಳ್ಬೇಡ ಅಂದರೆ ಕರ್ಮ ಯಾಕೆ ಮಾಡಬೇಕು, ಮಾಡೋದು ಬೇಡ ಅಂತ ಅನ್ಕೋಬೇಡ. ನೀನು ಕರ್ಮ ಮಾಡಬೇಕು ಅಂತ ಹೇಳ್ತಾರೆ. ಕರ್ಮದಲ್ಲಿ ಆಸಕ್ತಿ ಇಟ್ಕೋ, ಆದರೆ ಫಲದಲ್ಲಿ ಆಸಕ್ತಿ ಇಟ್ಕೋಬೇಡ ಅಂತ ಹೇಳ್ತಾರೆ. ಮುಂದುವರಿಸ್ತಾ, ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಧನಂಜಯನೇ, ಫಲಾಸಕ್ತಿಯನ್ನು ತೊರೆದು ಯೋಗದಲ್ಲಿ ಸ್ಥಿರನಾಗಿದ್ದು ಸೋಲು ಗೆಲುವುಗಳಲ್ಲಿ ಸಮತೋಲನ ಹೊಂದಿದ್ದು ಕರ್ಮ ಮಾಡು. ಮನಸ್ಸಿನ ಸಮತ್ವವೇ ಯೋಗ. ಫಲಾಸಕ್ತಿಯನ್ನು ತೊರೆದು ಅಂದರೆ ಫಲ ಏನು ಸಿಗುತ್ತೆ ಅನ್ನೋದು ಯೋಚನೆ ಮಾಡೋದು ಬೇಡ. ನಾನು ಈ ಕೆಲಸವನ್ನು ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಸ್ವಾಮೀಜಿಯವರು ನಮಗೆ ಈ ಶ್ಲೋಕವೆಲ್ಲ ಹೇಳುವಾಗ ಹೇಳ್ತಾ ಇದ್ರು. ನಿನಗೆ ಇನ್ನೊಂದು ಸಲ ಈ ಕೆಲಸ ಮಾಡು ಅಂತ ಕೊಟ್ಟರೆ ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೋಬಾರ್ದಂತೆ. ಅಯ್ಯೋ ಇನ್ನೊಂದು ಚಾನ್ಸ್ ಕೊಟ್ಟರೆ ನಾನು ಇದಕ್ಕಿಂತ ಚೆನ್ನಾಗಿ ಮಾಡ್ತಿದ್ದೆ ಅಂದರೆ ಈಗ ಹೇಗೋ ಮಾಡಿದ್ರಾಯ್ತು ಬಿಡು ಅನ್ನೋ ಥರದಲ್ಲಿ ಬೇಕಾಬಿಟ್ಟು ಮಾಡಿಬಿಟ್ಟಿರ್ತೀವಿ. ಆದರೆ ಇನ್ನೊಂದು ಚಾನ್ಸ್ ಕೊಟ್ಟರೆ ಇನ್ನೊಂದು ಚೂರು ಚೆನ್ನಾಗಿ ಮಾಡ್ತಿದ್ದೆ ಅನ್ನೋ ಭಾವನೆ ನನ್ನಲ್ಲಿ ಹುಟ್ಟಬಾರ್ದು. ಆ ರೀತಿಯಲ್ಲಿ ಅಂದರೆ ಇದಕ್ಕಿಂತ ನಾನು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟದಲ್ಲಿ ಆ ಕೆಲಸವನ್ನು ಮಾಡಬೇಕು. ಫಲಾಸಕ್ತಿಯನ್ನು ತೊರೆದು ಮಾಡೋದು ಅಂದರೆ ಅದೇ ಯೋಗದಲ್ಲಿ ಸ್ಥಿರನಾಗಿದ್ದು ಅಂತ. ಸುಮ್ಮನೆ ಆ ಸ್ಕಿಲ್ಫುಲ್ಲಾಗಿರಬೇಕು. ನಮಗೆ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ನಮ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆ ಕೆಲಸ ಮಾಡೋಕ್ಕೆ. ಅದಕ್ಕೆ ಅದನ್ನು ಅಷ್ಟು ಚಂದದಲ್ಲಿ ಮಾಡಬೇಕು. ನಮಗಂತೂ ಪೂಜ್ಯ ಸ್ವಾಮಿ ಬ್ರಹ್ಮಾನಂದರು ಎಲ್ಲದರಲ್ಲೂ ಅವರು ತಾವು ಇರೋದು ಹಾಗೆ ಮಾಡೋದು ಹಾಗೆ, ಎಲ್ಲದರಲ್ಲೂ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಷ್ಟು ಪರ್ಫೆಕ್ಟ್ ಅಂತ ಅಂದರೆ ಗುರುದೇವ್ ಕೂಡ ಹಾಗೆ ಇದ್ದರು. ಯಾರೋ ಚಿನ್ಮಯಾನಂದರು ಒಂದು ಕವರ್ ಫೋಲ್ಡ್ ಮಾಡೋದ್ರಲ್ಲಿ, ಅಡ್ರೆಸ್ ಬರೆಯೋದ್ರಲ್ಲಿ ಎಲ್ಲದರಲ್ಲೂ ಪರ್ಫೆಕ್ಷನ್. ಅವ್ರು ಇದ್ದಿದ್ದೇ ಹಾಗೆ.
ಟೈಮ್ ಕೀಪ್ ಅಪ್ ಮಾಡೋದು. ಹಾಗೆ ಸ್ವಾಮೀಜಿಯವರೆಲ್ಲ ಹೇಳುವಾಗ ಆ ಏನದು ಏನೇ ಕೆಲಸ ಮಾಡು, ಒಂದು ಅಡುಗೆ ಮಾಡಿದ್ಯಾ ಚಂದದಲ್ಲಿ ಮಾಡು, ಇದಕ್ಕಿಂತ ಚೆನ್ನಾಗೆ ಇನ್ನು ಮಾಡೋಕ್ಕೆ ಆಗಲ್ಲ ನಿನ್ನ ಕೈಲಿ ಅನ್ನೋ ಥರದಲ್ಲಿ ಅವತ್ತು ಅಡುಗೆ ಮಾಡಿರ್ಬೇಕು. ಅಯ್ಯೋ ನಾನು ಯಾವಾಗಲೂ ಚೆನ್ನಾಗೇ ಮಾಡ್ತೀನಿ, ಅದು ಕೆಟ್ಟೇ ಹೋಗುತ್ತೆ, ಅಲ್ಲ ಅಲ್ಲ, ಅದು ಚೆನ್ನಾಗೇ ಆಗಬೇಕು. ಇದಕ್ಕಿಂತ ನಾನು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ, ಏನೋ ಒಂದು ಮಾಡಿದ್ರಾಯ್ತು ಬಿಡು, ದಿನ ಮಾಡೋದಲ್ವ ಅಡುಗೆ, ಆ ಥರ ಅಲ್ಲ. ಸುಂದರವಾಗಿ ಅಂದರೆ ಫಲಾಪೇಕ್ಷೆ ಇಲ್ಲದಲ್ಲಿ ನಾನು ಕರ್ಮವನ್ನು ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚಂದದಲ್ಲಿ ಮಾಡಬೇಕು ಅಂತ. ಫಲಾಸಕ್ತಿಯನ್ನು ತೊರೆದು ಯೋಗದಲ್ಲಿ ಸ್ಥಿರನಾಗಿದ್ದು ಸೋಲು ಗೆಲುವುಗಳಲ್ಲಿ ಸಮತೋಲನ ಹೊಂದಿದ್ದು ಅಂತ ಹೇಳ್ತಾರೆ. ಯೋಗದಲ್ಲಿ ಸ್ಥಿರನಾಗಿದ್ದು ಅಂತ ಅಂದರೆ ವಿ ಶುಡ್ ನಾಟ್ ವರ್ಕ್ ಫಾರ್ ಜಾಯ್ ಅಂತ ಹೇಳ್ತಾ ಇದ್ರು. ನಾನೀಗೇನೋ ಒಂದು ಕೆಲಸ ಮಾಡ್ತೀನಿ, ಅದನ್ನು ನೋಡಿ ಎಲ್ಲರೂ ಮೆಚ್ಕೊಳ್ತಾರೆ ಅಥವಾ ಅದಕ್ಕೆ ನನಗೊಂದು ಬಹುಮಾನ ಕೊಡ್ತಾರೆ, ಆವಾಗ ನಂಗೆ ತುಂಬ ಸಂತೋಷ ಆಗುತ್ತೆ. ನೋ ನೋ ನೋ, ಕೆಲಸ ಮಾಡೋದ್ರಿಂದ ಅದು ಮಾಡಾದ್ಮೇಲೆ ನನಗೆ ಸಂತೋಷ ಆಗುತ್ತೆ, ಆ ಥರ ಅಲ್ಲ. ಯೋಗ ಅಂತಂದರೆ ಆ ಕೆಲಸ ಮಾಡುವಾಗಲೇ ನಾನು ಆನಂದದಿಂದ ಮಾಡಬೇಕು. ಡೋಂಟ್ ವರ್ಕ್ ಫಾರ್ ಜಾಯ್, ವರ್ಕ್ ವಿತ್ ಜಾಯ್ ಅಂತ ಹೇಳ್ತಾ ಇದ್ರು. ಡೋಂಟ್ ವರ್ಕ್ ಫಾರ್ ಜಾಯ್, ಸಂತೋಷಕ್ಕಾಗಿ ಕೆಲಸ ಮಾಡಬೇಡ, ಸಂತೋಷದಿಂದ ಕೆಲಸ ಮಾಡು ಅಂತ ಹೇಳ್ತಾ ಇದ್ರು ಸ್ವಾಮೀಜಿಯವರು. ಅದು ಯೋಗ. ಯೋಗದಲ್ಲಿ ಸ್ಥಿರನಾಗಿದ್ಕೊಂಡು ಅಂದರೆ ಆ ಕೆಲಸ ಮಾಡೋದೇ ಒಂದು ಆನಂದವನ್ನು ನಮಗೆ ಕೊಡಬೇಕು. ಅಡುಗೆ ಮಾಡ್ತಾ ಇದ್ದೀನ ಆನಂದವನ್ನು ಕೊಡಬೇಕು, ಮಾತನಾಡ್ತಾ ಇದ್ದೀನ ಆನಂದವನ್ನು ಕೊಡಬೇಕು. ಅದು ಬೇಕಾಬಿಟ್ಟಿ ಆಗಬಾರ್ದು. ಅದಕ್ಕೆ ಯೋಗದಲ್ಲಿ ಸ್ಥಿರವಾಗಿರೋದು ಅಂತ ಹೇಳ್ತಾರೆ. ಸೋಲು ಗೆಲುವುಗಳಲ್ಲಿ ಸಮತೋಲನ ಹೊಂದಿದ್ದು, ಇದನ್ನು ಮಾಡೋದ್ರಿಂದ, ಈ ಕೆಲಸ ಮಾಡೋದ್ರಿಂದ ಅಲ್ಲಿ ನನಗೆ ಸೋಲ್ತಿನ ಗೆಲ್ತಿನ ಗೊತ್ತಿಲ್ಲ. ಯಾವುದಕ್ಕೂ ಒಂದು ತಯಾರಾಗ್ತೀನಿ ಅಂತ ಇಟ್ಕೊಳ್ಳಿ ಕಾಂಪಿಟೇಷನ್ಗೆ, ಅಲ್ಲಿ ಸೋಲ್ತಿನ ಗೆಲ್ತಿನ ನನಗೆ ಗೊತ್ತಿಲ್ಲ. ಗೆಲ್ಲಬೇಕು ಅಂತಲೇ ಆಡ್ತೀನಿ, ಆದರೆ ಆ ಸೋಲು ಗೆಲುವು ನನ್ನ ಕೈಲಿರೋದಿಲ್ಲ. ಅದರಿಂದ ಆ ಸೋಲು ಗೆಲುವು, ನೀನು ಸೋತ್ರೂ ಸರಿ ಗೆದ್ದರೂ ಸರಿ ನಾನು ಚಂದದಲ್ಲಿ ಆಟ ಆಡ್ಬರ್ತೀನಿ, ಅದು ನನ್ನ ಕೆಲಸ. ಸಮತೋಲನ ಹೊಂದಿದ್ದು ಕರ್ಮ ಮಾಡು, ಆ ರೀತಿಯಲ್ಲಿ ಕರ್ಮವನ್ನು ಮಾಡು. ಹೇಗೆ ಈ ಕೆಲಸ ನನಗೆ ಇನ್ನೊಂದು ಸಲ ಕೊಟ್ಟರು ನಾನು ಮತ್ತೆ ಅದನ್ನು ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೋಬಾರ್ದು. ಜೀವನ ಕೂಡ ಹಾಗೆ ಜೀವಿಸ್ಬೇಕು. ಯಾವಾಗಲೂ ಹೇಳ್ತೀನಿ, ಒಂದು ಸಲ ನಾವು ಹಿಂದೆ ತಿರುಗಿ ನೋಡಿದ್ರೆ ನಾನು ಬದುಕಿದ 60 ವರ್ಷಗಳು ಚಂದದಲ್ಲಿ ಬದುಕಿದ್ದೀನಿ ಅಂತ ನನಗೆ ಅನ್ನಿಸ್ಬೇಕು. ಆ ಭಗವಂತನೇ ಏನಾದರೂ ಕರೆದ್ಬಿಟ್ಟು ಕೇಳಿ, ನಿನಗೆ 60 ವರ್ಷದಲ್ಲಿ ಒಮ್ಮೆ ಯಾವುದಾದ್ರೂ ನಿನ್ನ ಕಾರ್ಯ ಸರಿಯಾಗಿ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಅದನ್ನು ಸರಿ ಮಾಡ್ಕೊಂಡು ಬಾ ಅಂತ ಚಾನ್ಸ್ ಕೊಟ್ಟರೆ ಹೋಗಿ ಮಾಡ್ಕೊಂಡು ಬರ್ತೀಯ ಅಂತ ಕೇಳಿದ್ರೆ ನಾವು ಇಲ್ಲ ಅಂತ ಹೇಳಬೇಕು. ಐ ಹ್ಯಾವ್ ಲಿವ್ಡ್ ಮೈ ಲೈಫ್ ವೆರಿ ನೈಸ್ಲಿ. ನಾನು ಬದುಕಿದ್ದೀನಿ ಚಂದದಲ್ಲಿ, ಭಗವಂತ ನೀನು ಚಾನ್ಸ್ ಕೊಡೋದು ಬೇಡ, ನಾನು ಹಿಂದೆ ಹೋಗಿ ಏನೋ ಕರೆಕ್ಷನ್ ಮಾಡೋದು ಬೇಕಾಗಿಲ್ಲ, ಆ ರೀತಿಯಲ್ಲಿ ಬದುಕಬೇಕಂತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಇವನು. ಕರ್ಮ ಮಾಡು, ಮನಸ್ಸಿನ ಸಮತ್ವವೇ ಯೋಗ. ಅಂದರೆ ಪ್ರತಿ ಕ್ಷಣನೂ ನಾವು ಸುಂದರಗೊಳಿಸ್ಕೊಳ್ತಾ ಹೋಗಬೇಕು, ಆಗ ಇಡೀ ಜೀವನ ಸುಂದರವಾಗತ್ತೆ. ಯಾವುದೋ ಒಂದೊಂದು ಕ್ಷಣ ಸುಂದರವಾಗಿಟ್ಕೊಂಡು ಅಯ್ಯೋ ನನ್ನ ಲೈಫ್ ಈಗ, ನೋ, ಎವ್ರಿ ಮೊಮೆಂಟ್ ವಿ ಹ್ಯಾವ್ ಟು ಲೀವ್ ಅಂತ ಹೇಳೋದು. ಗುರುದೇವ್ ಆಮತ್ತು ಹೇಳ್ತಾರೆ, ಸಮ್ ಪೀಪಲ್ ಓನ್ಲಿ ಎಕ್ಸಿಸ್ಟ್ ಅಂತೆ. ಅಂದರೆ ಅವ್ರು ಸುಮ್ಮನೆ ಏನೋ ಬಿಡೋ ಆಗುತ್ತೆ ಹೇಗೋ, ಇಲ್ಲ, ಇನ್ನು ಕೆಲವರು ಕ್ಷಣವೂ ಬದುಕ್ತಾರಂತೆ. ಯಾಕೆ? ಮುಂದಿನ ಕ್ಷಣ ಏನಾಗುತ್ತೆ ಗೊತ್ತಿಲ್ಲ, ನಾನು ಈ ಕ್ಷಣ ಸುಂದರವಾದ ಬದುಕನ್ನು ಬದುಕ್ಬಿಡ್ಬೇಕು ಅಂತ ಅಲ್ವಾ. ಅದಕ್ಕೆ ಹೇಳ್ತಾರೆ ಏನದು, ಈ ಕರ್ಮ ಮಾಡುವಾಗ ಆ ಕರ್ಮದಲ್ಲೇ ಆನಂದವನ್ನು ಹೊಂದಬೇಕು. ಅದರಲ್ಲಿ ಫಲ, ಅದರಿಂದ ಏನು ಸಿಗುತ್ತೆ, ಸೋಲು ಗೆಲುವು ಅದನ್ನೆಲ್ಲ ಲೆಕ್ಕಕ್ಕಿಟ್ಕೊಳ್ಳೋದು ಬೇಡ. ಮನಸ್ಸಿನ ಸಮತ್ವವೇ ಯೋಗ. ಮನಸ್ಸು ಸಮಾಧಾನವಾಗಿದ್ದರೆ, ಚಂದದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೆ, ನನ್ನ ಕರ್ತವ್ಯ ನಾನು ಮಾಡಿ ಮುಗಿಸಿದ್ದೀನಿ, ಅದು ಫಲ ಏನು ಬಂದರೂ ಬರೆದಿದ್ರು ಪರವಾಗಿಲ್ಲ, ಅಲ್ಲಿಗೆ ನಂದು ಫುಲ್ ಸ್ಟಾಪ್. ಆಗ ಮನಸ್ಸು ಪ್ರಶಾಂತವಾಗಿರುತ್ತೆ. ಯಾವಾಗ ನಾನು ಫಲಾಪೇಕ್ಷೆಯನ್ನು ಇಟ್ಕೊಳ್ತೀನೋ ಆವಾಗ ಖಂಡಿತ ಏನೋ ಒಂದು ನಾನು ಅಪೇಕ್ಷೆ ಮಾಡಿದ ಫಲ ಸಿಕ್ಕಲಿಲ್ಲ ಅಂದರೆ ದುಃಖ ಆಗಲಿಕ್ಕೆ ಆಗತ್ತೆ ಅಲ್ವಾ. ಆದ್ದರಿಂದ ಹೇಳ್ತಾನೆ, ಕೆಲಸ ಮಾಡುವಾಗ ಅದು ಇನ್ಸ್ಪೈರ್ಡ್ ವರ್ಕ್ ಆಗಬೇಕು. ನಾನೇ ಉತ್ಸಾಹದಿಂದ ಆ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ನಾನು ಗ್ರ್ಯಾಟಿಟ್ಯೂಡ್ ಅಂದರೆ ಬೇರೆಯವರಿಂದ ಯಾವುದೇ ರೀತಿಯ
ಒಂದು ಥ್ಯಾಂಕ್ ಯು ಆಗಲಿ ಅವ್ರು ಕೊಟ್ಟರೆ ಸರಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ, ನನ್ನ ಕೆಲಸ ನನ್ನ ಸಂದರ್ಭದಲ್ಲಿ ಮಾಡಿದ್ದೀನಿ ಅಂತ ಅಂದ್ಕೊಳ್ಬೇಕು. ನೋಡಿ ಏನೇನಿದು, ಫಲಾಸಕ್ತಿಯನ್ನು ತೊರಿಬೇಕು, ಯೋಗದಲ್ಲಿ ಸ್ಥಿರನಾಗಿರಬೇಕು, ಸೋಲು ಗೆಲುವುಗಳಲ್ಲಿ ಸಮತೋಲನ ಹೊಂದಿರಬೇಕು, ಮನಸ್ಸಿನ ಇದು 3 ಇಟ್ಕೊಂಡ್ರೆ ಮನಸ್ಸು ಸಮಾಧಾನವಾಗಿರುತ್ತೆ, ಮನಸ್ಸಿನ ಸಮತ್ವವೇ ಯೋಗ ಅಂತ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ 49ನೇ ಶ್ಲೋಕ. ದೂರೇಣ ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಧನಂಜಯನೇ, ಬುದ್ಧಿಯೋಗಕ್ಕಿಂತ ಬೇರೆ ರೀತಿಯಲ್ಲಿ ಮಾಡುವ ಕರ್ಮವು ನಿಕೃಷ್ಟವು, ಏಕೆಂದರೆ ಅದು ಫಲವನ್ನು ಬಯಸಿ ಮಾಡುವ ಕರ್ಮ. ನೀನು ಬುದ್ಧಿಯೋಗದಲ್ಲಿ ಶರಣಾಗೋ. ಈ ರೀತಿಯಲ್ಲಿ ಕರ್ಮ ಮಾಡುವಾಗ ಏನಾಗುತ್ತೆ, ವರ್ಕ್ ಬಿಕಮ್ಸ್ ಎ ಗ್ಲೋರಿ. ಆ ಕೆಲಸ ಮಾಡೋದೇ ಒಂದು ಸಂತೋಷವನ್ನು ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಅದೊಂದು ಲೇಬರ್ ಅನ್ನೋ ಥರ ಆಗಲ್ಲ. ಈಗ ಲೇಬರೆಲ್ಲ ಹೇಗೆ ಅಂದರೆ, ಹೌದು ಈ ಕೆಲಸ ಮಾಡಿದ್ರೆ ನಮ್ಗೆ ಇಷ್ಟನ ಬರುತ್ತೆ, ಅದಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೂ ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಿದ್ರೆ, ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡೋಕ್ಕೆ ಕರೆದಿರ್ತೀವಿ ಯಾರನ್ನೋ ಅಂತ ಇಟ್ಕೊಳ್ಳಿ, ಅದರಲ್ಲಿ ಯಾರೋ ಒಬ್ಬರು ಕೆಲಸದಲ್ಲಿ ಮಗ್ನರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಬೇರೆ ಎಂಥದ್ದು ಯೋಚನೆ ಇರಲ್ಲ. ಏನೋ ಆಯಿತು ಮಾಡಿ ಮುಗಿಸ್ಬಿಟ್ಟು ಹಣ ತೊಗೊಂಡು ಹೋಗೋಣ, ದಟ್ ಈಸ್ ಲೇಬರ್. ಆದರೆ ಆ ಕೆಲಸದಲ್ಲೇ ಒಂದು ಸಂತೋಷವನ್ನು, ನಮ್ಮ ಮನೇಲಿ ಕೆಲವು ವರ್ಷಗಳ ಹಿಂದೆ ಒಬ್ಬ ಕಾರ್ಪೆಂಟರ್ ಇದ್ದ, ಕೆಲಸ ಮಾಡಿಸ್ತಾ ಇದ್ವಿ, ಏನೋ ವಾರ್ಡ್ರೋಬು ಅದೆಲ್ಲ, ಬಿಹಾರಿ. ಅವನಲ್ಲಿ ಎಷ್ಟು ಶ್ರದ್ಧೆ ಇತ್ತು ಅದು ಮಾಡೋದ್ರಲ್ಲಿ ಅಂದರೆ, ಅವನಿಗೆ ಅದು ಇರಲಿ ಬಿಡು ಪರವಾಗಿಲ್ಲ, ಸ್ವಲ್ಪ ಸೊಟ್ಟ ಆದರೆ ಇಲ್ಲ ಅವನು ಇಲ್ಲ ಮೇಡಮ್ ಇದು ಸರಿ ಹೋಗಲಿಲ್ಲ, ನಾನು ಮತ್ತೆ ಮಾಡ್ತೀನಿ, ಮತ್ತೆ ಮಾಡ್ತಾ ಇದ್ದ ಅವನು. ಅಂದರೆ ಆ ಕೆಲಸದಲ್ಲಿ ಆ ನಿಪುಣತೆ, ಸ್ಕಿಲ್ ಎಷ್ಟು ಚೆನ್ನಾಗಿರ್ತಾ ಇತ್ತು ಅವನಿಗೆ ಅಂತಂದರೆ, ಆ ಸ್ಕಿಲ್ ಇತ್ತು ಅವನಿಗೆ. ಅವನು ಹೇಗೇಗೋ ಮಾಡೋದಕ್ಕೆ ಒಪ್ಕೊಳ್ತಾ ಇರಲಿಲ್ಲ. ಅಷ್ಟೊಂದು ಸುಂದರವಾಗಿ ನಾನು ಮಾಡಬೇಕು, ಪ್ರತಿಯೊಂದೂ ನಾನು ಅಷ್ಟು ಸುಂದರವಾಗಿ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇದ್ದ ಅವನು. ಹಾಗೆ ಇಲ್ಲಿ ನೋಡಿ ಅವ್ರು ಏನು ಚಂದದ ಹೇಳ್ತಾರೆ, ಬುದ್ಧಿಯೋಗಕ್ಕಿಂತ ಬೇರೆ ರೀತಿಯ ಈ ಮಾಡುವ ಕರ್ಮವು ನಿಕೃಷ್ಟವು. ಆ ಬುದ್ಧಿ ಅಪ್ಲೈ ಮಾಡಿ ಮಾಡಬೇಕು ಕೆಲಸ, ಏನೋ ಆಗಲಿ ಬಿಡು ಆ ಥರ ಅಲ್ಲ. ಆ ಬುದ್ಧಿಯನ್ನು ಅಪ್ಲೈ ಮಾಡಿದಾಗ ಆ ಕೆಲಸ ಇನ್ನೂ ಸುಂದರವಾಗತ್ತೆ. ಹಾಗೆ ಆ ಕೆಲಸ ಎಷ್ಟು ಸುಂದರವಾಗುತ್ತೋ ಅಷ್ಟು ಸುಂದರವಾಗಿ ಮಾಡಬೇಕು. ಈಗ ಯಾವುದೇ ಕೆಲಸ ಮಾಡಬೇಕಾದ್ರೂ ಅದರಲ್ಲಿ ಐ ಶುಡ್ ಮಾಸ್ಟರ್ ದ ಜಾಬ್. ಶುರುನಲ್ಲಿ ಯಾರೂ ಮಾಸ್ಟ್ರಿ ಮಾಡ್ಕೊಂಡಿರಲ್ಲ, ಒಂದು ಸಣ್ಣ ಕೆಲಸನೇ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ನಾವೆಲ್ಲ ಅಡುಗೆ ಕಲಿತಾಗ ಯಾವುದೋ ಒಂದು ವಿಚಾರ, ನಾವು ಯಾವುದೋ ಒಂದು ಡಿಶ್ ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ಮತ್ತಷ್ಟು ಇಂಪ್ರೂವ್ ಮಾಡಿಕೊಡ್ಬೇಕು, ಮತ್ತಷ್ಟು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತೀವಲ್ವ. ಆವಾಗ ಬೇಕಾದ ಕಡೆಯಿಂದ ಬೇಕಾದಷ್ಟು ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ. ಅದು ಚಂದದಲ್ಲಿ ಆಗಬೇಕು ಅಂತಂದರೆ ಸಾಕಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಅದು ಇನ್ನೂ ಇಂಪ್ರೂವೈಸ್ ಮಾಡೋಕ್ಕೆ ನೋಡಬೇಕು ಅಲ್ವಾ. ಅದಕ್ಕೆ ಬುದ್ಧಿಯೋಗ ಅನ್ನೋದು. ಆ ಬುದ್ಧಿ ಎಂಥದ್ರಲ್ಲಾದರೂ ಆಗಲಿ, ಒಂದು ಸಣ್ಣ ಕೆಲಸವನ್ನೇ ಕೊಟ್ಟಿರಲಿ, ಅದಕ್ಕೆ ಬುದ್ಧಿಯೋಗಕ್ಕಿಂತ ಬೇರೆ ರೀತಿಯಲ್ಲಿ ಮಾಡುವ ಕರ್ಮವು ನಿಕೃಷ್ಟ. ಬುದ್ಧಿಯೋಗ, ಬುದ್ಧಿಯನ್ನು ಉಪಯೋಗಿಸಿ ಮಾಡಬೇಕು. ಇಲ್ಲ ಬುದ್ಧಿ ಉಪಯೋಗಿಸದೆ ಮಾಡೋದು ನಮಗೆ ಹ್ಯಾಬಿಟ್ ಆಗೋಗಿರುತ್ತೆ. ಹ್ಯಾಬಿಚುಲಿ ವಿ ಡೂ ಸೋ ಮೆನಿ ಥಿಂಗ್ಸ್. ಎಲ್ಲದಕ್ಕೂ ಬುದ್ಧಿಯನ್ನು ಉಪಯೋಗಿಸ್ಬೇಕು ಅಂತ ಇಲ್ಲ. ಅದು ಕೃಷ್ಣ ಹೇಳ್ತಾನೆ ಇಲ್ಲಿ, ಬುದ್ಧಿಯೋಗಕ್ಕಿಂತ ಬೇರೆ, ಬುದ್ಧಿಯನ್ನು ಉಪಯೋಗಿಸಿ ಮಾಡುವ ಕೆಲಸಕ್ಕಿಂತ ಬೇರೆ ಯಾವ ಕರ್ಮವು ಶ್ರೇಷ್ಠ ಆಗೋದಿಲ್ಲ, ಅದು ನಿಕೃಷ್ಟ ಆಗತ್ತೆ. ಯಾಕಂದರೆ ಅದು ಫಲವನ್ನು ಬಯಸಿ ಮಾಡುವ ಕರ್ಮ ಅಲ್ವಾ. ಯಾವಾಗ ನಾವು ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಇದು ಸಮಚಿತ್ತಕ್ಕಾಗಲಿ ಅಂತನೋ, ಅಥವಾ ಈ ಕೆಲಸ ನಾನು ಇನ್ನೂ ಸುಂದರವಾಗಿ ಮಾಡಬೇಕು ಅಂತನೋ ಬುದ್ಧಿ ಅಪ್ಲೈ ಮಾಡ್ಕೊಳ್ಳದೆ ಮಾಡಿದಾಗ ಏನಾಗುತ್ತೆ, ಒಂದು ಪ್ರತಿಫಲ ಅಪೇಕ್ಷೆ ಇಟ್ಕೊಂಡು ಮಾಡಿದಾಗತ್ತೆ. ನನಗೆ ಹಣ ಬೇಕು, ಅದರಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾ ಹೇಳಿದ ಕಾರ್ಪೆಂಟ್ರು ಮಾಡ್ಬೋದು ಹಾಗೆ ಅಲ್ವಾ. ಆದ್ದರಿಂದ ನೀನು ಬುದ್ಧಿ ಯೋಗಕ್ಕೆ ಶರಣಾಗು. ಇಲ್ಲಿ ಸ್ವಾಮೀಜಿಯವರು ಯೋಗ ಅಂದ್ಕೂಡಲೇ ಇನ್ನೊಂದು ಮಾತು ಸುಂದರವಾಗಿ ಹೇಳ್ತಾರೆ, ಮನಸ್ಸಿನ ಪ್ರಶಾಂತತೆಯ ಯೋಗ. ಆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಬುದ್ಧಿಯನ್ನು ಉಪಯೋಗಿಸ್ತೀನೋ ಅದು ಬುದ್ಧಿ ಯೋಗ ಆಗುತ್ತೆ. ಆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಕರ್ಮವನ್ನು ಅವಲಂಬಿಸ್ತೀನೋ
ಅದು ಕರ್ಮಯೋಗ ಆಗುತ್ತೆ. ಆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಭಕ್ತಿಯನ್ನು ನಾನು ಬಳಸ್ತೀನೋ ಅದು ಭಕ್ತಿ ಯೋಗ ಆಗತ್ತೆ. ಹಾಗಾಗಿ ನೀನು ಬುದ್ಧಿಯೋಗಕ್ಕೆ ಶರಣಾಗು. ಆ ಬುದ್ಧಿವಂತಿಕೆಯಿಂದ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೋ ಅಂತ. ಆಗ ವರ್ಕ್ ಬಿಕಮ್ಸ್ ಅ ಗ್ಲೋರಿ. ಮುಂದುವರಿಸ್ತಾ 50ನೇ ಶ್ಲೋಕ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಯೋಗ ಕರ್ಮಸು ಕೌಶಲಂ. ಎಷ್ಟು ಸುಂದರವಾಗಿದೆ ನೋಡಿ. ಸಮಚಿತ್ತದಿಂದಿರುವ ವಿವೇಕಿಯು ಬದುಕಿನಲ್ಲಿ ಪುಣ್ಯ ಮತ್ತು ಪಾಪಗಳನ್ನು ದಾಟುತ್ತಾನೆ. ಆದ್ದರಿಂದ ಯೋಗದಲ್ಲಿ ಮನಸ್ಸನ್ನಿಡು, ಕರ್ಮದಲ್ಲಿ ಜಾಣತನವೇ ಯೋಗ. ನೋಡಿ, ಯೋಗ ಅಂತ ಹೇಳುವಾಗ ಮತ್ತೆ ಮತ್ತೆ ಅದು ನಾ ಹೇಳಿದ್ನಲ್ವ, ಬುದ್ಧಿಯಿಂದ ನಾವು ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ತೀವ, ಅದು ಬುದ್ಧಿಯೋಗ. ಇಲ್ಲೇನು ಹೇಳ್ತಿದ್ದಾನೆ? ಕರ್ಮದಲ್ಲಿ ಜಾಣತನವೇ ಯೋಗ ಅಂದರೆ ಸ್ಕಿಲ್. ಯೋಗ ಕರ್ಮಸು ಕೌಶಲ. ಯಾವಾಗ ಆ ಕೆಲಸದಲ್ಲಿ ತಲ್ಲೀನರಾಗಿ ಅದು ಇಷ್ಟೊಂದು ಚೆನ್ನಾಗಿ ಆಗಬೇಕು ಅಂತ ಮಾಡ್ತಾ ಹೋಗ್ತೀವೋ, ಆ ಸಮಯ ಇಷ್ಟೇ ಸಮಯದಲ್ಲಿ ಆಗಬೇಕು, ಅಥವಾ ನನಗೆ ಇದಾದಮೇಲೆ ಬೇಗ ಮುಗಿಸಿದ್ರೆ ದುಡ್ಡು ಕೊಡ್ತಾರೆ, ನಾನು ಇನ್ನೊಂದು ಕೆಲಸ ಮಾಡ್ಬೋದು, ಆ ಥರ ಯೋಚನೆಗಳೇ ಬರೋದಿಲ್ಲ. ಆವಾಗೇನಾಗುತ್ತೆ? ಕರ್ಮದಲ್ಲಿ ಜಾಣತನವೇ ಯೋಗ ಆಗುತ್ತೆ. ಸಮಚಿತ್ತದಿಂದ ವಿವೇಕಿಯು ಬದುಕಿನಲ್ಲಿ ಪುಣ್ಯ ಮತ್ತು ಪಾಪಗಳನ್ನು ದಾಟುತ್ತಾನೆ. ಪುಣ್ಯ ಪಾಪಗಳನ್ನು ದಾಟೋದೇನು? ಕರ್ಮ ಮಾಡಿದಾಗ ಇದು ಯಾವಾಗಲೂ ಅಷ್ಟೇ, ಕರ್ಮ ಮಾಡಿದಾಗ ಒಳ್ಳೆಯ ಫಲ ಬಂತು ಅಂತ ಅಂದರೆ ಪುಣ್ಯ ಬಂತು, ಪುಣ್ಯ ಸಂಪಾದನೆ. ಕರ್ಮಫಲ ಪುಣ್ಯ, ಅಥವಾ ಕರ್ಮಫಲ ದುಃಖ, ಪುಣ್ಯ ಅಥವಾ ಪಾಪ. ಕರ್ಮ ಮಾಡಿದಾಗ ಎರಡರಲ್ಲಿ ಒಂದು ನಮಗೆ ಬಂದೇ ಬರುತ್ತೆ. ಪಾಪನಾದರೂ ಬರುತ್ತೆ, ಪುಣ್ಯನಾದರೂ ಬರುತ್ತೆ. ಕರ್ಮಫಲ ಬರದೇ ಇರಬೇಕು, ಕರ್ಮಫಲವೇ ಬೇಡ ನನಗೆ, ಆದರೆ ನಾನು ಕರ್ಮ ಮಾಡ್ತೀನಿ ಅಂತ ಹೇಳಿದ್ರೆ ಆ ನಾನು ಅನ್ನೋದು ಹೊರಟೋದ್ರೆ ಮಾತ್ರ ಬರುತ್ತೆ. ಅಂದರೆ ನಾನು ಮಾಡ್ತಾ ಇದ್ದೀನಿ. ನಾನು ಹೇಳಿದೆ ಅಲ್ವಾ, ಈಗ ಗಾಳಿ ಬೀಸ್ತಾ ಇದೆ, ಮರದಲ್ಲಿ ಹಣ್ಣು ಬಿಡ್ತಾ ಇದೆ, ಅದು ಕರ್ಮ ಅಂತ ಅನ್ಸ್ಕೊಳ್ಳಲ್ಲ. ಯಾಕೆ? ಅದು ನಾನು ಅಂತ ಇಲ್ಲ ಅಲ್ಲಿ. ಆ ನಾನು ಅನ್ನೋದು ಹೊರಟು ಹೋದರೆ ಅಲ್ಲಿ ಕರ್ಮ ಫಲ ಅನ್ನೋದು ನಮಗಿರೋದಿಲ್ಲ. ಇರಲಿ, ಅದು ಕರ್ಮ ಯೋಗದಲ್ಲಿ ಮತ್ತೆ ನೋಡ್ತೀವಿ. ಸಮಚಿತ್ತದಿಂದ ಇರುವ ವಿವೇಕಿಯು ಬದುಕಿನಲ್ಲಿ ಪುಣ್ಯ ಮತ್ತು ಪಾಪಗಳನ್ನು ದಾಟುತ್ತಾನೆ. ನಾ ಕರ್ಮವನ್ನು ನಾನು ಚಂದದಲ್ಲಿ ಮಾಡಿದ್ದೀನಿ, ಅದರಿಂದ ಪಾಪ ಬರುತ್ತೋ ಅದರಿಂದ ಪುಣ್ಯ ಬರುತ್ತೋ, ಐ ಆಮ್ ನಾಟ್ ಬಾದರ್ಡ್. ನಾನು ಒಳ್ಳೆಯದೇ ಮಾಡಬೇಕು ಅಂತ ಮಾಡಿದ್ದೀನಿ, ಮಾಡಿ ಮುಗಿಸಿದ್ದೀನಿ ಅಷ್ಟೇ. ನನ್ನ ಕರ್ಮ ನಾನು ಮಾಡಿದ್ದೀನಿ. ಅವನು ಪಾಪ ಪುಣ್ಯ ಎರಡನ್ನೂ ದಾಟ್ತಾನೆ. ಯಾಕೆ? ಅಲ್ಲಿ ಅವನ ಕರ್ಮ ಇದು ಭಗವಂತ ನನಗೆ ಕೊಟ್ಟಿರುವಂಥ ಕೆಲಸ, ನಾನು ಮಾಡಿ ಮುಗಿಸಿದ್ದೀನಿ ಅಂದ್ಕೊಂಡು ಮುಗಿಸ್ಬಿಡ್ತಾನೆ ಅವನು. ಆದ್ದರಿಂದ ಯೋಗದಲ್ಲಿ ಮನಸ್ಸನ್ನಿಡು, ಕರ್ಮದಲ್ಲಿ ಜಾಣತನವೇ ಯೋಗ. ಯೋಗ ಅಂತ ಅಂದ್ಕೂಡಲೇ ಮತ್ತೆ ಮನಸ್ಸಿನ ಪ್ರಶಾಂತತೆ. ನೋಡಿ, ಇಡೀ ಭಗವದ್ಗೀತೆ ಗುರುದೇವ್ ಹೇಳೋದು ಇಟ್ ಈಸ್ ಮೈಂಡ್ ಮ್ಯಾನೇಜ್ಮೆಂಟ್ ಅಂತ. ಆ ಮೈಂಡ್ ಮ್ಯಾನೇಜ್ಮೆಂಟ್ ನಾವು ಮಾಡಿಕೊಂಡ್ರೆ ಸಾಕು, ಮನಸ್ಸನ್ನು ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಸಾಕು, ಎಲ್ಲವೂ ತಾನಾಗಿ ಆಗುತ್ತೆ. ಆ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರೋ ಹಾಗೆ ನೋಡ್ಕೊಳ್ಬೇಕು. ಅದು ಮಾಡ್ಕೊಳ್ಳೋದು ಹೇಗೆ? ಏನು ಮಾಡಬೇಕಾದ್ರೂ ನಮಗೆ ಆ ಮನಸ್ಸು ಪ್ರಶಾಂತವಾಗಿ ಇಟ್ಕೊಳ್ಳೋದೇ ಮುಖ್ಯ ಆಗಬೇಕು. ಸಣ್ಣ ಸಣ್ಣ ವಿಚಾರಗಳಿಗೆ ಮನಸ್ಸು ಹೇಗೆ ಹೋಗ್ಬಿಡುತ್ತೆ. ಆ ಸಮಚಿತ್ತ ಇರಬೇಕು ಅಂದರೆ ಸ್ವಾಮೀಜಿಯವರು ಒಂದು ಮಾತು ಹೇಳೋರು ಯಾವಾಗಲೂ. ಈಗ ಆಟೋದಲ್ಲಿ ಹೋಗ್ತೀವಿ, ಅಲ್ಲಿ ಅವನು 50 ರೂಪಾಯಿ ಕೇಳೋ ಕಡೆ 60-70 ಇಸ್ಕೊಂಡ್ಬಿಡ್ತಾನೆ. ಮೋಸ. ನಮಗೆ ಗೊತ್ತು ಈ ಮೋಸ ಎಲ್ಲ ನಾವು ತಡ್ಕೊಳ್ಳೋರೇ ಅಲ್ಲ. ನಾವು ಅವನಿಗೆ ಚೆನ್ನಾಗಿ ಬೈದು, ಅವನೇನು ವಾಪಸ್ ಕೊಡಲ್ಲ, ಚೆನ್ನಾಗಿ ಬೈದು ಶಾಪ ಹಾಕಿ ಒಂದು ಗಾಡಿ ನಂಬರ್ ತೊಗೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಹೇಳಿ ಗಲಾಟೆ ಮಾಡಿಕೊಂಡು ಬಂದು ಮನೇಲಿ ಇರೋರಿಗೆಲ್ಲ ಆಟೋದವನು ಹಾಗೆ ಮಾಡ್ದ ಅಂತ ಬೈದು ಬಿಡ್ತೀವಿ. ಮನಸ್ಸು ಪ್ರಶಾಂತವಾಗಿ ಇದ್ದಿದ್ದು ಏನಾಯಿತು?
ಕದಡು ಹೋಗ್ಬಿಟ್ಟಿದೆ. ಅದಕ್ಕೆ ಸ್ವಾಮೀಜಿಯವ್ರು ಹೇಳ್ತಾರೆ, ಅಲ್ಲಿ ನೀನು ಕಳ್ಕೊಂಡ 10 ರೂಪಾಯಿ ಬೆಲೆ ಜಾಸ್ತಿನ, ನಿನ್ನ ಮನಸ್ಸಿನ ಪ್ರಶಾಂತತೆ ಹೆಚ್ಚ ನೋಡ್ಕೋಬೇಕು. ಹಾಗಂತ ಅಲ್ಲಿ ತಪ್ಪು ನಡೀತಾ ಇದ್ರು ಸುಮ್ಮನೆ ಇರು ಅಂತ ಹೇಳಲ್ಲ. ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ಅವ್ರಿಗೇನು ಹೇಳಬೇಕು ಅದನ್ನು ಹೇಳ್ಬಿಡ್ಬಾ ಅಂತ ಅಲ್ವಾ. ಇಲ್ಲದೇ ಇದ್ರೆ ತಪ್ಪುಗಳು ನಡೀತಾನೆ ಇರುತ್ತೆ. ನಾವು ಜವಾಬ್ದಾರರೇ ಆಗೋದಿಲ್ಲ. ಇಲ್ಲ ಎಲ್ಲದಕ್ಕೂ ಹೇಗಾದರೂ ಹಾಕ್ಕೊಳ್ಳಿ, ನಾನು ಮನಸ್ಸು ಪ್ರಶಾಂತವಾಗಿದ್ದರೆ ಆಯಿತು. ಇಲ್ಲ ಇಲ್ಲ, ತಪ್ಪು ನಡೆದಿದೆ ಹೇಳಬೇಕು, ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ಹೇಳಬೇಕು. ಅದು ಸಮಚಿತ್ತ. ಸಮಚಿತ್ತದಿಂದಿರುವ ವಿವೇಕಿಯು ಬದುಕಿನಲ್ಲಿ ಪುಣ್ಯ ಪಾಪ ಎರಡನ್ನೂ ದಾಟುತ್ತಾನೆ. ಅದು ಯಾವುದನ್ನು ದಾಟುತ್ತಾನೆ ಅಂದರೆ ಏನು? ಹಿ ಡಸಂಟ್ ಬಾದರ್ ಅಬೌಟ್ ದ್ಯಾಟ್. ಸಮನಾಗಿ ತಗೊಳ್ತಾನೆ ಅವನಷ್ಟೇ. ಹೌದಾ, ಹೀಗಾಯ್ತಾ, ಆಗಬೇಕಾ. ಎಷ್ಟೋ ಸಲ ನಾವು ಕರ್ಮಗಳನ್ನು ಮಾಡಿದಾಗ ನಾವು ಒಳ್ಳೇದಾಗುತ್ತೆ ಅಂದ್ಕೊಂಡು ಮಾಡಿರ್ತೀವಿ, ಅದು ಒಳ್ಳೇದಾಗಲ್ಲ. ಅವಾಗ ತುಂಬ ಬೇಜಾರಾಗೋಗುತ್ತೆ ನಮಗೆ. ಆಗ ಭಗವಂತನ ಇಚ್ಛೆ, ಆ ಕ್ಷಣದಲ್ಲಿ ನನಗೇನು ಬುದ್ಧಿ ಕೊಟ್ಟಿದ್ದೆ ಅದನ್ನು ಮಾಡಿದ್ದೀನಿ ಅಂತ ಹೇಳ್ಕೊಂಡು ಲೆಟ್ ಗೋ, ಪ್ರಶಾಂತತೆಯನ್ನು ತಂದುಕೊಳ್ಬೇಕು. ಹಾಗೆ ಸಮಚಿತ್ತವನ್ನು ಇಟ್ಕೊಂಡವನು ಪಾಪ ಪುಣ್ಯಗಳನ್ನು ದಾಟ್ತಾನೆ. ಅಂದರೆ ಅವನಿಗೆ ಅದರಿಂದ ಯಾವುದೇ ರೀತಿಯ ಈಗ ನನ್ನ ಪುಣ್ಯ ಸಿಕ್ತು ಅಂತ ತುಂಬ ಖುಷಿ ಆಗೋದಾಗಲಿ, ಪಾಪ ಮಾಡಿದೆ ಅಂತ ತುಂಬ ದುಃಖ ಆಗೋದಾಗಲಿ ಆಗಲ್ಲ. ಅದಕ್ಕೆ ಹೇಳೋದು ಅದನ್ನು ದಾಟ್ತಾನೆ ಅಂತ. ಆದ್ದರಿಂದ ಯೋಗದಲ್ಲಿ ಮನಸ್ಸನ್ನಿಡು ಅಂದರೆ ಮನಸ್ಸಿನ ಪ್ರಶಾಂತತೆಯಲ್ಲಿ ಮನಸ್ಸನ್ನು ಇಡು. ನಾವು ಅಷ್ಟೇ, ಏನೇ ಕೆಲಸ ಮಾಡ್ತಾ ಇರಲಿ ಮನಸ್ಸಿನ ಕಡೆಗೆ ಗಮನ ಇರಬೇಕು. ಅಲ್ಲಿ ಆ ಪ್ರಶಾಂತತೆ, ಆಗ ಮನಸ್ಸಿನ ಕಡೆ ಸ್ವಲ್ಪ ಗಮನ ಇದ್ದರೆ ಸಾಕು, ಅದು ತಾನಾಗಿ ಪ್ರಶಾಂತವಾಗಿರುತ್ತೆ. ಹೇಗಪ್ಪ ಅಂತಂದರೆ ಆ ಮನಸ್ಸನ್ನು ನಾವು ಮಾನಿಟರ್ ಮಾಡ್ತಾನೇ ಇರಬೇಕು. ಈಗ ಒಂದು ಮಗು ಮಣ್ಣಲ್ಲಿ ಆಟ ಆಡ್ತಾ ಇರುತ್ತೆ, ಅಲ್ಲಿ ಬಾಗಿಲಲ್ಲಿ ತಾಯಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಅಂದರೆ ಆ ಮಣ್ಣಿನ ಆಟ ಒಂದು ಕಂಟ್ರೋಲಲ್ಲಿ ಇರುತ್ತೆ. ಅಮ್ಮ ಸ್ವಲ್ಪ ಒಳಗೋಗ್ಲಿ ಆ ಮಣ್ಣು ತೆಗೆದು ಬಾಯಲ್ಲಿ ಹಾಕೊಂಡ್ಬಿಡುತ್ತೆ, ಇಲ್ಲ ತಲೆ ಮೇಲೆ ಹಾಕೊಂಡ್ಬಿಡುತ್ತೆ. ಅದೇ ಅಮ್ಮ ಅಲ್ಲಿ ನಿಂತಿದ್ರೆ ಅದು ಮಾಡೋದಿಲ್ಲ ಆ ಕೆಲಸನ. ಹಾಗೆ ಮನಸ್ಸು ಹಾಗೆ ಮಗು ಇದ್ದ ಹಾಗೆ ನಾವು ಅದನ್ನು ಗಮನಿಸ್ತಾ ಇದ್ದರೆ ಅದು ತನ್ನ ಸಮಚಿತ್ತತೆಯನ್ನು ಕಳ್ಕೊಳ್ಳೋದಿಲ್ಲ. ಸಿಂಪಲ್ ಟೆಕ್ನಿಕ್. ಆ ಮನಸ್ಸಿನ ಕಡೆ ನಮಗೆ ಗಮನ ಇರಬೇಕಷ್ಟೇ. ಮನಸ್ಸು ಹೇಗಿದೆ, ಅದು ಇವತ್ತು ಸಿಕ್ಕಾಪಟ್ಟೆ ಚಂಚಲವಾಗಿದೆಯಾ, ಗಾಬರಿ ಆಗಿದೆಯಾ, ಪ್ರಶಾಂತವಾಗಿದೆಯಾ, ಅದು ನನಗೆ ಗೊತ್ತಾಗ್ತಾ ಇರಬೇಕು. ಅಥವಾ ಭಯಗೊಂಡಿದೆಯಾ, ಏನೋ ಎಲ್ಲವೂ ಗೊತ್ತಾಗ್ತಾ ಹೋಗುತ್ತಲ್ಲ. ಈಗ ಆ ಗೊತ್ತಾದಾಗ ಅದನ್ನು ಪ್ರಶಾಂತತೆಗೆ ತರೋದಕ್ಕೆ ಪ್ರಯತ್ನ ಮಾಡಬೇಕು. ಅಥವಾ ಆ ಕಡೆ ಗಮನ ಇದ್ದರೆ ಅದು ಪ್ರಶಾಂತತೆಯನ್ನು ಬಿಟ್ಟು ಬೇರೆ ಕಡೆ ಹೋಗೋದೇ. ಎಷ್ಟು ಸುಂದರವಾಗಿದೆ ನೋಡಿ. ಆದ್ದರಿಂದ ಯೋಗದಲ್ಲಿ ಮನಸ್ಸನ್ನಿಡು, ಕರ್ಮದಲ್ಲಿ ಜಾಣತನವೇ ಯೋಗ. ಯಾವುದೇ ಕೆಲಸ ಮಾಡುವಾಗ ಸುಂದರವಾಗಿ ಮಾಡ್ತಾ ಇದ್ದೀನಿ, ಯೋಗ ಕರ್ಮಸು ಕೌಶಲಂ, ಅದನ್ನು ಚಂದದಲ್ಲಿ ಕುಶಲತೆಯಿಂದ ಮಾಡು ಅಂತ ಹೇಳ್ತಾರೆ. ಮುಂದುವರಿಸ್ತಾ 51ನೇ ಶ್ಲೋಕ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯನಾಮಯಂ. ವಿವೇಕಿಗಳು ಕರ್ಮಫಲವನ್ನು ತ್ಯಜಿಸುವ ಮೂಲಕ ಜನ್ಮ ಮರಣಗಳನ್ನು ದಾಟಿ ಎಲ್ಲ ಪಾಪಗಳಿಂದಲೂ ಹೊರತಾದ ಶ್ರೇಷ್ಠ ಸ್ಥಾನವನ್ನು ಗಳಿಸುತ್ತಾರೆ. ವಿವೇಕಿಗಳೇನು ಮಾಡ್ತಾರೆ? ಕರ್ಮ ಫಲವನ್ನು ತ್ಯಜಿಸ್ತಾರೆ ಅಂತ. ಏನು ಕರ್ಮಫಲ ತ್ಯಜಿಸೋದು ಅನ್ನೋದು? ಕರ್ಮ ಮಾಡೋದು, ಫಲ ಬೇಡ. ಕರ್ಮ ಮಾಡಿದ ಮೇಲೆ ಅದಕ್ಕೆ ಫಲ ಬಂದೇ ಬರುತ್ತೆ. ತ್ಯಜಿಸೋದು ಅಂದರೆ ಏನೋ, ಏನು ಬಂದರೂ ಅದನ್ನು ಸ್ವೀಕರಿಸ್ತಾರೆ ಅಂತ ಅಷ್ಟೇ, ಎಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು. ಏನು ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಫಲ ಏನು ಸಿಕ್ಕತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಸುಂದರವಾಗಿ ನಾನು ಒಂದು ಚಿತ್ರವನ್ನು ಬಿಡಿಸಿದ್ದೀನಿ. ಆ ಚಿತ್ರವನ್ನು ಸಾವಿರಾರು ಜನ ನೋಡ್ತಾರೆ. ಅದರಲ್ಲಿ ಕೆಲವರು ಚೆನ್ನಾಗಿದೆ ಅಂತಾರೆ, ಕೆಲವರು ಚೆನ್ನಾಗಿಲ್ಲ ಅಂತಾರೆ. ಎರಡನ್ನು ನಾನು ಒಪ್ಕೊಳ್ಬೇಕು. ಅದು ಕರ್ಮಫಲವನ್ನು ತ್ಯಜಿಸಿದ್ದು ಅಂತ.
ಹಾಗೆ ತ್ಯಜಿಸೋದ್ರಿಂದ ಏನಾಗುತ್ತೆ, ನನ್ನ ಪಾಪ ಪುಣ್ಯಗಳಿಗೆ ಅಂಟ್ಕೊಳ್ಳೋದಿಲ್ಲ. ಯಾವಾಗ ಈ ಪಾಪ ಪುಣ್ಯಗಳಿಗೆ ನಾನು ಅಂಟ್ಕೊಳ್ಳೋದಿಲ್ವೋ, ಜನ್ಮ ಮರಣಗಳನ್ನು ದಾಟಿ ಎಲ್ಲ ಪಾಪಗಳಿಂದಲೂ ಹೊರತಾದ ಶ್ರೇಷ್ಠ ಸ್ಥಾನವನ್ನು ಗಳಿಸುತ್ತಾರೆ. ಶ್ರೇಷ್ಠ ಸ್ಥಾನ ಅನ್ನೋದು ಯಾವುದು? ಮತ್ತೆ ಹುಟ್ಟು ಬರದೇ ಇರೋದು. ಈಗ ಪಾಪವನ್ನು ಕರ್ಮವನ್ನು ಮಾಡೋದ್ರಿಂದ ಪಾಪವನ್ನು ಸಂಪಾದಿಸ್ತೀವಿ, ಪುಣ್ಯವನ್ನು ಸಂಪಾದಿಸ್ತೀವಿ. ಈ ಕರ್ಮ ಥಿಯರಿ ಬಹಳ ಸುಂದರವಾಗಿದೆ. ಏನಂದ್ರೆ, ನಾವು ಕರ್ಮ ಮಾಡಿದಾಗ ಒಂದಷ್ಟು ಪಾಪ ಬರುತ್ತೆ, ಒಂದಷ್ಟು ಪುಣ್ಯ ಬರುತ್ತೆ, ಬಂದೇ ಬರುತ್ತೆ. ಯಾಕೆ, ನಾನು ಅನ್ಕೊಂಡು ಮಾಡಿದ್ದೀನಿ, ಇನ್ನು ಮುಂದೆ ಅದನ್ನ ಬದಲಾಯಿಸ್ಕೊಳ್ಳೋಣ ಅಂತ ಬೇರೆ. ಆ ಗಳಿಸಿದ ಪಾಪ ಮತ್ತು ಪುಣ್ಯ ನಾನೇ ಅನುಭವಿಸ್ಬೇಕು. ಯಾಕೆ, ನಂದು ತಾನೇ ಅದು. ಆ ಪಾಪ ಪುಣ್ಯಗಳನ್ನ ಅನುಭವಿಸಿ ಮುಗಿಸ್ಬಿಟ್ರೆ ಹುಟ್ಟೋದೇ ಬೇಕಾಗಿಲ್ಲ, ಪುನರ್ಜನ್ಮ ಅನ್ನೋದು ಇರೋದಿಲ್ಲ. ಯಾಕೆ, ಅಲ್ಲಿ ನಿನ್ಗೇನು ಪಾಪ ಅನುಭವಿಸೋಕೋ ಇಲ್ಲ, ಪುಣ್ಯ ಅನುಭವಿಸೋಕೋ ಇಲ್ಲ, ಅಲ್ಲಿ ಹೋಗಿ ಏನು ಮಾಡ್ತೀಯ ನೀನು, ಬೇಕಾಗಿಲ್ಲ ಅಂತ. ಆವಾಗ ಅವತಾರ ಎತ್ತುವುದು ಅಂತ ಹೇಳ್ತಾರೆ ಭಗವಂತ. ಅಂದರೆ ಏನೋ ಉದ್ಧಾರಕ್ಕೋಸ್ಕರ ಬರ್ತಾರಲ್ವ ಅವತಾರ ಪುರುಷರು, ಅವ್ರಿಗೋಸ್ಕರ ಅವ್ರ ಕರ್ಮದಿಂದ ಅವ್ರು ಹುಟ್ಟಿರೋದಿಲ್ಲ. ಹಾಗೆ ಈ ಪಾಪ ಪುಣ್ಯಗಳನ್ನ ದಾಟಿ ಅಂತ ಹೇಳುವಾಗ ಇದು ಅದನ್ನೇ ಹೇಳೋದು, ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ಈಗ ನನಗೆ ಭಗವದ್ಗೀತೆ ಪುನರ್ಜನ್ಮವನ್ನು ಒಪ್ಪುವಂಥದ್ದು. ಹಾಗಾಗಿ ನಾವಿವಾಗ ಸಂತೋಷವಾಗಿದ್ದೀವಿ ಅಂತ ಅನ್ನೋದಕ್ಕೆ ಕಾರಣ, ಈ ಜನ್ಮದಲ್ಲಿ ನಾವೇನೋ ಮಾಡಿರೋದು ಇರಬೇಕು ಅಂತ ಏನಿಲ್ಲ. ಯಾವಾಗಲೋ ಎಲ್ಲೋ ಏನೋ ಒಳ್ಳೇದು ಮಾಡಿದ್ದೀನಿ, ಅದಕ್ಕೆ ನಾನು ಸಂತೋಷವಾಗಿದ್ದೀನಿ. ಅಥವಾ ಯಾವುದೋ ಪಾಪ ಮಾಡಿದ್ದೀನಿ, ಅದನ್ನು ಇವಾಗ ಅನುಭವಿಸ್ತಾ ಇದ್ದೀನಿ, ಅದರ ಫಲವನ್ನು ಈಗ ಅನುಭವಿಸ್ತಾ ಇದ್ದೀನಿ. ಅದು ಆ ಜನ್ಮದಲ್ಲಿ ಅಲ್ಲೇ ಮುಗಿದೋಗುತ್ತೆ ಅಂತ ಇಲ್ಲ, ಇಟ್ ಈಸ್ ಕ್ಯಾರಿಡ್ ಫಾರ್ವರ್ಡ್. ಹಾಗೆ ವಿವೇಕಿ ಆದವನು ಏನು ಮಾಡ್ತಾನೆ, ಅವನು ಈ ಕರ್ಮ ಫಲವನ್ನು ತ್ಯಜಿಸುವ ಮೂಲಕ, ಅಂದರೆ ಏನು ಬರುತ್ತೋ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಅವನೇನು ಮಾಡ್ತಾನೆ, ಜನ್ಮ ಮರಣಗಳನ್ನು ದಾಟಿ ಎಲ್ಲ ಪಾಪಗಳಿಂದಲೂ ಹೊರತಾದ ಶ್ರೇಷ್ಠ ಸ್ಥಾನವನ್ನು ಗಳಿಸುತ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ, ಅಂದರೆ ಅವನು ಭಗವಂತನನ್ನು ಸೇರ್ತಾನೆ, ಮತ್ತೆ ಹುಟ್ಟು ಬರೋದಿಲ್ಲ. ಶ್ರೇಷ್ಠವಾದ ಪದವಿ ಅಂತ ಅಂದರೆ, ಸ್ಥಾನ ಅಂದರೆ ಅದೇ, ಅದನ್ನು ಪಡಿತಾನಂತೆ. ಯಾರು? ವಿವೇಕಿಗಳು, ಜ್ಞಾನಿಗಳು ಅದನ್ನು ಪಡಿತಾರೆ. ಮುಂದುವರಿಸ್ತಾ, ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯಾವಾಗ ನಿನ್ನ ಬುದ್ಧಿಯು ಮೋಹದ ಕಲ್ಮಶವನ್ನು ಮೀರುವುದೋ, ಆಗ ಇನ್ನು ಮುಂದೆ ಕೇಳುವ ಮತ್ತು ಹಿಂದೆ ಹೇಳಿದ ಯಾವುದರಲ್ಲೂ ಸಾರ ಇಲ್ಲ ಎಂದು ತಿಳಿಯುತ್ತೀಯ. ಬುದ್ಧಿಯು ಮೋಹದ ಕಲ್ಮಶವನ್ನು ಮೀರುವುದು, ಇದೆಲ್ಲ ಈ ಕರ್ಮ ಅಥವಾ ಈ ಕರ್ಮಫಲ ಎಲ್ಲವೂ ಆಗೋದು ಯಾದ್ರಿಂದ? ಮೋಹದಿಂದ. ನನಗೆ ಮೋಹ ಇದೆ, ಆಸೆ ಇದೆ, ಅದರಿಂದ ಈ ಕರ್ಮಗಳು, ಈ ಕರ್ಮಫಲ, ಈ ಕರ್ಮಬಂಧನ ಇದ್ದೇ ಇರುತ್ತೆ. ಕರ್ಮಫಲ, ಕರ್ಮಬಂಧನ, ಆ ಬಂಧನ ಮತ್ತು ಕರ್ಮಫಲ, ಕರ್ಮಬಂಧನ. ಕರ್ಮಫಲ ಏನಾದರೂ ಆಗಿರಲಿ, ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ, ಒಳ್ಳೇದಾದರೆ ಮತ್ತಷ್ಟು ಕರ್ಮ ಮಾಡ್ತೀನಿ, ಯಾಕೆ ಮತ್ತಷ್ಟು ಪುಣ್ಯ ಬರಲಿ ಅಂತ. ಅಲ್ಲಿ ಪಾಪ ಗಳಿಸ್ಬಿಟ್ಟಿದ್ದೀನಿ, ಅಥವಾ ನಾನು ಆ ಕರ್ಮ ಸರಿಯಾಗಿ ಮಾಡಲಿಲ್ಲ, ಓಕೆ ಲೆಟ್ ಮಿ ಟ್ರೈ ಅಗೈನ್, ಈ ಸಲ ಇನ್ನೊಂಚೂರು ಚೆನ್ನಾಗಿ ಕರ್ಮ ಮಾಡ್ತೀನಿ ಅಂತ. ಹಾಗಾಗಿ ಕರ್ಮಫಲ ಯಾವುದಾದ್ರೂ ಇರಲಿ, ಮತ್ತೆ ಕರ್ಮ ಬಂಧನ, ಆ ಬಂಧನದಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಅದರಿಂದ ಹೇಳ್ತಾನೆ, ಯಾವಾಗ ಈ ಮೋಹದ ಕಲ್ಮಶವನ್ನು ಮೀರುವುದು. ಈ ಉಪನಿಷತ್ತುಗಳಲ್ಲಿ ಅಮೃತ ಬಿಂದು ಉಪನಿಷತ್ತಲ್ಲಿ ಒಂದು ಮಾತು ಹೇಳ್ತಾರೆ. ಈ ಮನಸ್ಸು ಹೇಗಪ್ಪ ಅಂತ ಹೇಳಿದ್ರೆ, ಮನೋಹಿ ದ್ವಿವಿಧಂ ಪ್ರೋಕ್ತಂ ಶುದ್ಧಂಚ ಶುದ್ಧಮೇವ ಚ
ಅಶುದ್ಧಂ ಕಾಮ ಸಂಕಲ್ಪಂ ಅಶುದ್ಧಂ ಕಾಮ ಸಂಕಲ್ಪಂ ಶುದ್ಧಂ ಕಾಮ ವಿವರ್ಜಿತಂ. ಈ ಮನಸ್ಸು ಎರಡು ಥರ, ಮನೋಹಿ ದ್ವಿವಿಧಂ ಪ್ರೋಕ್ತಂ. ಎರಡು ಥರ ಮನಸ್ಸು, ಒಂದು ಶುದ್ಧ ಮನಸ್ಸು, ಒಂದು ಅಶುದ್ಧ ಮನಸ್ಸು. ಶುದ್ಧ ಮನಸ್ಸು ಯಾವುದು? ಯಾವುದಕ್ಕೆ ಆಸೆಗಳಿಲ್ವೋ ಅದು ಶುದ್ಧ ಮನಸ್ಸು. ಯಾವ ಮನಸ್ಸಿಗೆ ಆಸೆಗಳಿದೆಯೋ ಅದು ಅಶುದ್ಧ ಮನಸ್ಸು. ಏನಾಗಂದ್ರೆ ಆಸೆಗಳಿದ್ರೆ ನಾನು ಕರ್ಮ ಮಾಡ್ತೀನಿ, ಅದು ಬೇಕು ಬೇಡ, ಅದರಿಂದ ಆ ಕರ್ಮ ಮಾಡಿದ ಕೂಡಲೇ ನನಗೆ ಪಾಪ ಪುಣ್ಯ ಸಿಕ್ಕಿಬಿಡುತ್ತೆ ಅಲ್ಲಿ. ಆದ್ದರಿಂದ ಯಾವಾಗ ಈ ಬುದ್ಧಿ, ಮನಸ್ಸು ಬುದ್ಧಿ ಬೇರೆ ಬೇರೆ ಏನಲ್ಲ, ಯಾವಾಗ ಮನಸ್ಸು ಅದು ಮಾಡಬೇಕಾ ಬೇಡವಾ ಅಂತ ಹೇಳ್ತಾ ಇರುತ್ತಷ್ಟೇ, ವಿಚಾರಗಳು ಬಂದಿರುತ್ತೆ. ಯಾವಾಗ ಆ ಮನಸ್ಸು ನಿಶ್ಚಯಾತ್ಮಕ ಆಗುತ್ತೋ ಅದನ್ನು ಬುದ್ಧಿ ಅಂತೀವಿ. ಹಾಗಾಗಿ ಮನಸ್ಸು ಮತ್ತು ಬುದ್ಧಿಗೆ ಗೆರೆ ಎಳೆದು ಇದು ಮನಸ್ಸು ಇದು ಬುದ್ಧಿ ಅಂತ ಹೇಳೋ ಥರದಲ್ಲಿ ಇರಲ್ಲ. ಮನಸ್ಸಲ್ಲಿ ಕನ್ಫ್ಯೂಷನ್ ಇರುತ್ತೆ, ಅದು ಯಾವಾಗ ಡಿಸಿಷನ್ ತಗೊಳುತ್ತೋ ಅದು ಬುದ್ಧಿ ಆಗೋಗುತ್ತಷ್ಟೇ, ನಿಶ್ಚಯಾತ್ಮಕ ಬುದ್ಧಿ ಆ ಥರ. ಆ ಮೋಹದ ಕಲ್ಮಶವನ್ನು, ಆಸೆ ಅನ್ನೋದೇ ಕಲ್ಮಶ, ಅದನ್ನು ಮೀರ್ಲಿಕ್ಕಾಗತ್ತೋ ಆಗ ಇನ್ನು ಮುಂದೆ ಕೇಳುವ ಮತ್ತು ಹಿಂದೆ ಹೇಳಿದ ಯಾವುದರಲ್ಲೂ ಸಾರ ಇಲ್ಲ ಎಂದು ತಿಳಿಯುತ್ತೀಯ. ಇನ್ನು ಯಾವುದರಲ್ಲೂ ಅದು ಆಸೆ ಬಿಟ್ಟರೆ ಮುಗೀತು ಕೆಲಸ, ಇನ್ನೇನು ಇಲ್ಲವೇ ಇಲ್ಲ. ಆ ಮೋಹದ ಕಲ್ಮಶವನ್ನು ಮೀರಿ ನಿಂತು ಬಿಟ್ಟರೆ ಇದೇನು ಕೇಳೋದು ಬೇಕಾಗಿಲ್ಲ, ಹೇಳೋದು ಬೇಕಾಗಿಲ್ಲ ಅಂತ ಭಗವಂತ ಹೇಳ್ತಾರೆ. ಹಿಂದೆ ಹೇಳಿರೋದೇನು? ಪಾಪ ಪುಣ್ಯಗಳನ್ನು ದಾಟಿ ಎಲ್ಲ ಹೇಳ್ದ ಅವನು. ಮುಂದೆ ಹೇಳೋದೇನು? ಅವನು ಉತ್ತಮವಾದ ಸ್ಥಾನವನ್ನು ಪಡಿತಾನೆ ಅಂತ ಕೂಡ ಹಿಂದೆ ಹೇಳಿದ್ದಾನೆ. ಅದು ಯಾವುದರಲ್ಲೂ ಸಾರ ಇರೋದೇ ಇಲ್ಲ. ಯಾಕೆ? ಅಲ್ಲಿ ಆ ಮೋಹನೇ ಇಲ್ಲ, ಅಲ್ಲಿ ಮೋಹ ಅನ್ನೋದು ಇರೋದಿಲ್ಲ. ಮುಂದುವರೆಸ್ತಾ, ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲಾ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಯಾವಾಗ ಶ್ರುತಿಗಳನ್ನು ಕೇಳಿಯೂ ನಿನ್ನ ಬುದ್ಧಿಯು ಅಲುಗಾಡದೆ ಸ್ಥಿರವಾಗಿ ಆತ್ಮನಲ್ಲೇ ನೆಲೆಸಿರುತ್ತದೋ ಆಗ ನೀನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಂತೆಯೇ. ಈ ಶ್ರುತಿ ಅಂತ ಹೇಳುವಾಗ ಹೊಗಳಿಕೆ ಅನ್ನೋದು ತಗೊಳ್ಬೇಕು. ಆ ಹೊಗಳಿಕೆಯನ್ನು ಕೇಳಿ ಕೂಡ, ಅದನ್ನೆಲ್ಲ ಕೇಳಿದ್ರೂ ಕೂಡ ನಿನ್ನ ಮನಸ್ಸು ಅಲುಗಾಡದೆ ನಿಂತಿದ್ರೆ ಅಂದರೆ ಬರುತ್ತೆ ಹೋಗುತ್ತೆ, ಎಲ್ಲಾಗತ್ತೆ ನಮಗೆ. ಯಾರಾದರೂ ಹೊಡೆದ ಕೂಡಲೇ ಎಷ್ಟು ಖುಷಿ ಹೋಗ್ಬಿಡುತ್ತೆ ನಮಗೆ. ಅಲುಗಾಡದೆ ಸ್ಥಿರವಾಗಿ ಆತ್ಮನಲ್ಲೇ ನೆಲೆಸಿರುತ್ತದೆಯೋ ಆಗ ನೀನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಂತೆ. ಯಾವಾಗ ಮನಸ್ಸು ತಿಳಿಯಾಗಿರುತ್ತೋ ಆ ಬುದ್ಧಿ ಆತ್ಮನಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೇ ಇದ್ದರೆ ಆ ಬುದ್ಧಿ ಯಾವಾಗಲೂ ಈ ಮನಸ್ಸನ್ನು ಸರಿ ಮಾಡೋದ್ರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಆ ಮನಸ್ಸು ಚಂಚಲವಾಗಿದೆ, ಮನಸ್ಸು ಗಾಬರಿಗೊಂಡಿದೆ, ಮನಸ್ಸಿಗೆ ಭಯ ಆಗಿದೆ, ಅದನ್ನು ಸರಿ ಮಾಡಲಿಕ್ಕೆ ಬುದ್ಧಿ ಪ್ರಯತ್ನ ಪಡ್ತಾನೆ ಇರುತ್ತೆ ಅಲ್ವಾ. ಈಗ ಬೇಜಾರಾಗಿದೆ, ಆ ಮನಸ್ಸು ಬುದ್ಧಿ ಹೇಳುತ್ತೆ, ಹೋಗೊಂದು ಲೋಟ ಕಾಫಿ ಕುಡಿ, ಇಲ್ಲ ಒಂಚೂರು ವಾಕ್ ಮಾಡು, ಇಲ್ಲ ಯಾರೋ ಹತ್ರನೂ ಫೋನ್ ಮಾಡಿ ಮಾತನಾಡು, ಏನೋ ತೊಗೊಂಡು ಓದು. ಅದು ಮನಸ್ಸಿನ ಕಡೆಗೆ ಆ ಬುದ್ಧಿ ಮನಸ್ಸು ಪ್ರಶಾಂತ ಮಾಡೋದ್ರಲ್ಲೇ ಇದ್ಬಿಡುತ್ತೆ. ಮನಸ್ಸು ತಿಳಿಯಾಗಿದ್ದರೆ ಅಲ್ಲಿ ಯಾವ ಗಾಬರಿನೂ ಇಲ್ಲ, ಚಂಚಲತೆಯೂ ಇಲ್ಲ, ಪ್ರಶಾಂತವಾಗಿದ್ದರೆ ಬುದ್ಧಿ ಏನು ಮಾಡುತ್ತೆ? ಆತ್ಮನಲ್ಲಿ ನಿಲ್ಲುತ್ತೆ. ಆತ್ಮನಲ್ಲಿ ನಿಲ್ಲೋದು ಅಂದರೆ ಏನು ನೋಡಿ, ಈ ಬೆಳಗ್ಗೆ ಇದೆಲ್ಲ ಅನುಭವಕ್ಕೆ ಬಂದಿರ್ಬೋದು ನಮಗೆ. ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಮನೆಯವ್ರು ಆಫೀಸ್ಗೆ ಹೋಗ್ತಾರೆ ಅಂತೆಲ್ಲ ಅಂದ್ಕೊಂಡು, ಇನ್ಯಾರ್ಯಾರಿಗೂ ಬೇಕು ನಾವು ಆಫೀಸ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಎಲ್ಲ ಚಂದದಲ್ಲಿ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು ಇನ್ನೇನು ಹೊರಡ್ತಿದ್ದೀವಿ ಅನ್ನುವಾಗ ಯಾರೋ ನಮಗೆ ಏನು ತಿಂಡಿ ಅಂತ ಮಾಡಿದ್ಯಾ, ತಿನ್ನೋಕ್ಕಾಗತ್ತಾ ಅಂತ ಯಾರಾದರೂ ಹೇಳಿಬಿಟ್ರೆ ಸಂಜೆ ಮನೆಗೆ ಬರೋವರೆಗೂ ತಲೆ ಒಳಗೆ ಅದೇ ಇರ್ತಾಯಿತ್ತು. ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ, ಒಂದು ಸುಮ್ಮನೆನಾದರೂ ಇರ್ಬೋದಿತ್ತಲ್ವ, ಅದ್ಯಾತಕ್ಕೆ ಆ ಥರ ಎಲ್ಲ ಮಾತನಾಡಬೇಕು,
ಸಂಜೆವರೆಗೂ ತಲೆ ಒಳಗೆ ಅದೇ ಇರುತ್ತೆ ಹುಳ. ಆ ರೀತಿ ಉದಾಹರಣೆ ಕೊಟ್ಟಿದ್ದು ನಾನು. ಆ ರೀತಿ ಮನಸ್ಸು ಡಿಸ್ಟರ್ಬ್ ಆಗೋದ್ರೆ ಬುದ್ಧಿ ಯಾವುದಕ್ಕೂ ಅವೈಲಬಲ್ ಸಿಗೋದೇ ಇಲ್ಲ ನಮಗೆ. ಒಂದು ಪಕ್ಷ ಅಂಥದ್ದು ಏನೂ ಆಗಿರಲಿಲ್ಲ, ಮನಸ್ಸು ಪ್ರಶಾಂತವಾಗಿತ್ತು ಅಂತ ಇಟ್ಕೊಂಡ್ರೆ ಆ ಮನಸ್ಸು ಆ ಕ್ಷಣದಲ್ಲಿ ಏನಿರುತ್ತೋ ಅದನ್ನು ನೋಡ್ತಾ ಇರುತ್ತೆ. ಬುದ್ಧಿ ಆ ಕ್ಷಣದಲ್ಲಿ ಏನು ಮಾಡಬೇಕಾಗಿರುತ್ತೋ ಅದನ್ನು ಅತ್ಯಂತ ಸುಂದರವಾಗಿ ಮಾಡಲಿಕ್ಕಾಗತ್ತೆ. ಮನಸ್ಸು ಪ್ರಶಾಂತವಾಗಿದ್ದರೆ ಬುದ್ಧಿ ಈಸ್ ಅವೈಲಬಲ್ ಎಲ್ಲ ಕೆಲಸದ್ದು. ಬುದ್ಧಿ ನಮ್ಗೆ ಸಿಕ್ಕತ್ತೆ ಕೈಗೆ, ಅದೇನು ಮಾಡಬೇಕೋ ಅದು ಮಾಡಲಿಕ್ಕಾಗತ್ತೆ. ಆದ್ದರಿಂದ ನಾವು ಬುದ್ಧಿ ಆಗಲೇ ಇದೆ, ಬುದ್ಧಿಯಲ್ಲಿ ಸಾಕಷ್ಟು ಜ್ಞಾನ ಇದೆ. ಎಷ್ಟೊಂದು ಓದಿದ್ದೀವಿ, ಎಷ್ಟೊಂದು ತಿಳ್ಕೊಂಡಿದ್ದೀವಿ, ಎಷ್ಟೊಂದು ಪ್ರವಚನಗಳನ್ನು ಕೇಳಿದ್ದೀವಿ, ಪ್ರವಚನಗಳನ್ನು ಮಾಡಿದ್ದೀವಿ, ಎಲ್ಲ ಗೊತ್ತಿದೆ. ಮತ್ತೇನು ಹೊಸದಾಗಿ ಕೇಳುವಂಥದ್ದಿಲ್ಲ. ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡ್ರೆ ಆ ಜ್ಞಾನ ತಾನಾಗೆ ಅವೈಲಬಲ್ ಆಗುತ್ತೆ. ಹೇಗಪ್ಪ ಅಂದರೆ, ಈಗ ನಾವು ಎಲ್ಲ ಪರೀಕ್ಷೆಗಳು ಬರೆದಿದ್ದೀವಲ್ವ, ಎಕ್ಸಾಮಿನೇಷನ್ ಹಾಲ್ಗೆ ಹೋಗೋಕ್ಕೆ ಮೊದಲು ನನಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿತ್ತು. ಅಲ್ಲಿ ಕೂತ್ಕೊಂಡಾಗ ನೆನಪೇ ಬರಲಿಲ್ಲ. ಎಕ್ಸಾಮಿನೇಷನ್ ಹಾಲಿಂದ ಹೊರಗಡೆ ಬಂದ ಮೇಲೆ ಆ ಪ್ರಶ್ನೆಗೆ ನಂಗೆ ಉತ್ತರ ಗೊತ್ತಿದೆ, ಆದರೆ ನಾನು ಬರೀಲಿಲ್ಲ. ಯಾಕೆ? ಮನಸ್ಸು ಪ್ರಶಾಂತವಾಗಿರಲಿಲ್ಲ. ಟೆನ್ಷನ್. ಈಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಪರೀಕ್ಷಾ ಪೇ ಚರ್ಚಾ ಅಂತೆಲ್ಲ ಮಾಡ್ತಾರೆ ನೋಡಿ, ಮಕ್ಕಳಿಗೆ ಧೈರ್ಯ ಕೊಡಲಿಕ್ಕೆ. ಅವಾಗೆಲ್ಲ ಮಾತುಗಳು ನೋಡಿ ಅವ್ರು ಆಡೋದು ಎಷ್ಟು ಸುಂದರವಾಗಿರುತ್ತೆ. ಆ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳೋದೇ ಗ್ರೇಟೆಸ್ಟ್ ಥಿಂಗ್. ಆ ಪ್ರಶಾಂತವಾದ ಮನಸ್ಸು ಇದ್ದರೆ ಬುದ್ಧಿ ತಾನಾಗೆ ಆತ್ಮನಲ್ಲಿ ನಿಂತುಬಿಡುತ್ತೆ. ಆತ್ಮನಲ್ಲಿ ನೆರೆಸುತ್ತದೋ ಆಗ ನೀನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಂತೆ. ಆತ್ಮ ಸಾಕ್ಷಾತ್ಕಾರ ಏನು ಹೀಗಂದರೆ, ನಾವೆಲ್ಲರೂ ತುಂಬ ಕೇಳಿದ್ದೀವಿ ಆತ್ಮ ಸಾಕ್ಷಾತ್ಕಾರ. ಜೀವನದಲ್ಲಿ ನಾವೆಲ್ಲರೂ ಹುಡುಕ್ತಾ ಇರೋದು ಸುಖಕ್ಕೆ. ಆ ಸುಖ ಹೇಗಿರಬೇಕು? ಆತ್ಯಂತಿಕ ಸುಖವಾಗಬೇಕು. ಅದನ್ನು ಹೇಳೋದಾದರೆ ಇಟ್ ಶುಡ್ ಬಿ ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್ ಅಂತ. ಇನ್ಫೈನೈಟ್ ಯಾವಾಗಲೂ ನಂಗೆ ಇಷ್ಟು ಸಂತೋಷ ಅಲ್ಲ, ತುಂಬ ಬೇಕು, ಅದೊಂದು ಅರ್ಧ ಗಂಟೆ ಇದ್ದರೆ ಸಾಕ. ಇಲ್ಲ, ಜೀವನ ಪೂರ್ತಿ ಅದಿರಬೇಕು. ಎಲ್ಲರೂ ಹುಡುಕ್ತಾ ಇರೋದು ಅದನ್ನೇ. ನಾವು ಏನು ಮಾಡ್ತೀವೋ, ಕೆಲಸಕ್ಕೆ ಹೋಗ್ತೀವೋ, ಕೆಲಸಕ್ಕೆ ಹೋಗಲ್ವೋ, ಅಡುಗೆ ಮಾಡ್ತೀವೋ, ಅಡುಗೆ ಮಾಡಲ್ವೋ, ಇನ್ನೊಬ್ರಿಗೆ ಬೈತೀವೋ, ಹೊಗಳ್ತೀವೋ, ಎಲ್ಲ ಪ್ರತಿ ಕ್ಷಣನೂ ನಾವು ಹುಡುಕ್ತಾ ಇರೋದೇನು? ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್, ಆತ್ಯಂತಿಕ ಸುಖ. ಅದಕ್ಕೆ ಹೆಸರು ಆಧ್ಯಾತ್ಮದಲ್ಲಿ ಆತ್ಮ ಸಾಕ್ಷಾತ್ಕಾರ ಅಂತ. ಆ ಆತ್ಮ ಸಾಕ್ಷಾತ್ಕಾರ ಆತ್ಮನಲ್ಲಿ ಯಾವಾಗ ಈ ಬುದ್ಧಿ ಮನಸ್ಸು ನಿಲ್ಲುತ್ತೋ ಅಲ್ಲಿ ಈ ಸುಖ ದುಃಖ ಪಾಪ ಪುಣ್ಯ ಯಾವುದು ಇರಲ್ಲ, ಬರೀ ಆನಂದ ಅಷ್ಟೆ. ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಆತ್ಮನಲ್ಲಿ ನಿಂತಿರ್ತೀಯ ಅಂದರೆ ಯಾವಾಗಲೂ ಆನಂದವಾಗಿರಲಿಕ್ಕೆ ಸಾಧ್ಯ ಆಗತ್ತೆ. ಬುದ್ಧಿಯು ಆತ್ಮನಲ್ಲಿ ಸ್ಥಿರವಾಗಿ ನಿಂತಿರ್ತಾನೆ. ಎಲ್ಲರೂ ಹುಡುಕ್ತಾ ಇರೋದೇನು? ಇದು ನಮಗೆ ಗೊತ್ತಿರಬೇಕು. ಜೀವನದಲ್ಲಿ ಹುಟ್ಟಿದ್ದೇವೆ, ಪ್ರಪಂಚಕ್ಕೆ ಬಂದಿದ್ದೇವೆ, ನಮ್ಮದು ಜೀವನದ ಗುರಿ ಏನು ಅನ್ನೋದು ನಮ್ಗೆ ಗೊತ್ತಿರಬೇಕು. ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ ನಾನು. ಹೌದು, ನಾನು ಚೆನ್ನಾಗಿ ಓದಬೇಕು, ಕೆಲಸ ಮಾಡಬೇಕು, ಇದೆಲ್ಲ ಜೀವನದಲ್ಲಿನ ಗುರಿಗಳು. ಜೀವನದಲ್ಲಿ ನಾನು ಇದೆಲ್ಲ ಮಾಡಬೇಕು. ಹೌದು, ಆಫೀಸ್ಗೆ ಹೋಗಬೇಕು, ಕೆಲಸ ಮಾಡಬೇಕು, ಮನೆ ಕಟ್ಟಬೇಕು, ಮದುವೆ ಮಾಡ್ಕೊಳ್ಬೇಕು, ಮಕ್ಕಳಿಗೆ ಮದುವೆ ಮಾಡಬೇಕು, ಅವ್ರಿಗೆ ಓದಿಸ್ಬೇಕು, ಇದೆಲ್ಲ ಜೀವನದಲ್ಲಿನ ಸಣ್ಣ 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 ಗುರಿಗಳು. ಆದರೆ ಇಡೀ ಜೀವನದ ಗುರಿ ಏನಾಗಿರಬೇಕು? ಆತ್ಮ ಸಾಕ್ಷಾತ್ಕಾರ. ಏನದು? ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್. ಆ ಗುರಿಯನ್ನು ಸೇರಲಿಕ್ಕೆ ಇವೆಲ್ಲವೂ ನಮಗೆ ಸಹಕಾರ ಮಾಡಬೇಕು. ನಾನು ಆ ರೀತಿಯಾಗಿ ಅದನ್ನು ಮಾಡ್ತಾ ಹೋಗಬೇಕು. ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾ ಹೋದಾಗ ನನ್ನ ಗುರಿಯತ್ತ ನಾನು ಚಂದದಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗತ್ತೆ. ಹಿಂದೆ ಯಾವಾಗಲೂ ಒಂದ್ಸಲ ಮಾತನಾಡುವಾಗ ಯಾವುದೋ ಒಂದು ಹೀಗೆ
ಪ್ರವಚನದಲ್ಲೋ ಎಲ್ಲೋ ಕೇಳಿದ ನೆನಪು. ಈಗ ಒಂದು ಗಾಜಿನ ಟ್ಯಾಂಕ್ ಕೊಟ್ಬಿಟ್ಟು ಕೈಗೆ, ಅಲ್ಲಿ ಒಂದಷ್ಟು ಗೋಲಿಗಳು, ಒಂದಷ್ಟು ದೊಡ್ಡ ದೊಡ್ಡ ಬಾಲ್ಗಳು, ಫುಟ್ಬಾಲ್ ಥರ, ಬಾಸ್ಕೆಟ್ಬಾಲ್ ಥರ ಬಾಲ್ಗಳು, ಮತ್ತು ಮರಳು ಕೊಟ್ಬಿಟ್ಟು ಮ್ಯಾಕ್ಸಿಮಮ್ ಇದರೊಳಗೆ ತುಂಬಿಸು ಅಂತ ಹೇಳಿ ಯಾರಾದರೂ ಹೇಳಿದ್ರೆ, ಇದರಲ್ಲಿ ಇನ್ನೇನು ಒಂದು ಟ್ಯಾಂಕ್ ಅದು ಒಂದು 3 ಅಡಿ ಅಗಲ ಇರುವಂಥದ್ದು, 4 ಅಡಿ ಉದ್ದ ಇರುವಂಥದ್ದು, ಒಂದು 2 ಅಡಿ ಇರುವಂಥದ್ದು, ಅದು 3 ಅಡಿ ಇರುವಂಥದ್ದು, ಒಂದು ಗಾಜಿನ ಟ್ಯಾಂಕ್. ಅದರಲ್ಲಿ ಇವಾಗ ನಮ್ಗೆ ಏನೇನು ಕೊಟ್ಟಿದ್ದಾರೆ, ಒಂದು 4-5 ದೊಡ್ಡ ಬಾಲ್ ಕೊಟ್ಟಿದ್ದಾರೆ, ಒಂದಷ್ಟು ಗೋಲಿಗಳು ಕೊಟ್ಟಿದ್ದಾರೆ, ಒಂದಷ್ಟು ಮರಳು ಕೊಟ್ಟಿದ್ದಾರೆ. ಅದರಲ್ಲಿ ಅತ್ಯಂತ ಹೆಚ್ಚು ನೀನು ಯಾವುದನ್ನು ತುಂಬಿಸ್ತೀಯಾ, ಎಷ್ಟು ತುಂಬಿಸ್ತೀಯಾ, ನಿನ್ನಿಷ್ಟ, ತುಂಬಿಸು ಅದನ್ನು ಅಂತ ಕೊಟ್ಟರೆ, ಮಕ್ಕಳಿಗೆ ನಾವು ಹೇಳ್ತಾ ಇರ್ತೀವಿ ಇದನ್ನು ಆಟದಲ್ಲೆಲ್ಲ. ಮರಳು ಹಾಕ್ಬಿಟ್ರೆ ಅದು ಜಾಸ್ತಿ ಆಗುತ್ತೆ, ತುಂಬಿಸ್ಬಿಡ್ಬೇಕು ಫಸ್ಟ್. ಅಂದರೆ ಎಲ್ಲನೂ ಇರಬೇಕು ಅದರಲ್ಲಿ, ಆಯಿತಾ? ಮರಳು ಇರಬೇಕು, ಗೋಲಿನೂ ಇರಬೇಕು, ಈ ಚೆಂಡು ಇರಬೇಕು, ಅದ್ರ ಮೇಲೆ ನೀರು ಇರಬೇಕು, ಆಯಿತಾ? ಈಗ ಮೊದಲು ನೀರು ಹಾಕಿ ಆಮೇಲೆ ಮರಳು ಹಾಕ್ಬಿಟ್ರೆ ಇದು ಎರಡೂ ಇಡ್ಲಿಕ್ಕಾಗೋದೇ ಇಲ್ಲ. ಏನೋ ಗೋಲಿ ಮತ್ತು ದೊಡ್ಡ ಚೆಂಡನ್ನು ಇಡ್ಲಿಕ್ಕಾಗೋದೇ ಇಲ್ಲ ಅಲ್ವಾ? ಅದಕ್ಕೆ ಮೊದಲು ಯಾವ್ದು ಹಾಕ್ತೀವಿ, ದೊಡ್ಡ ಚೆಂಡುಗಳನ್ನು ಅದರಲ್ಲಿ ಹಾಕ್ತೀವಿ. ಅದಾದಮೇಲೆ ಗೋಲಿಗಳು ಮಧ್ಯ 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 ಜಾಗ ಇರುತ್ತಲ್ವ, ಅಲ್ಲೆಲ್ಲ ಹೋಗಿ ಆ ಗೋಲಿಗಳು ಸೇರ್ಕೊಂಡ್ಬಿಡುತ್ತೆ. ಅದಾದಮೇಲೆ ಮರಳು ಹಾಕ್ತೀವಿ, ಅದ್ರ ಮಧ್ಯೆ ಏನೇನು ಜಾಗ ಇರುತ್ತೆ, ಮರಳೆಲ್ಲ ಹೋಗಿ ಸೇರ್ಕೊಳ್ಳುತ್ತೆ. ಅದಾದಮೇಲೆ ನೀರು ಹಾಕ್ತೀವಿ, ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ಹಿಡಿಯುತ್ತೆ. ಹಾಗೆ ಜೀವನದಲ್ಲಿ ನನ್ನ ಗುರಿ ಏನಿರುತ್ತೆ ಮೊದಲು, ಅದಕ್ಕೆ ನಾನು ವರ್ಕೌಟ್ ಮಾಡಬೇಕು. ಆ ದೊಡ್ಡ ದೊಡ್ಡ ಚೆಂಡು ಏನದು, ನಾನು ಚಂದದಲ್ಲಿ ಓದಬೇಕು, ಫಸ್ಟ್ ರ್ಯಾಂಕ್ ಬರಬೇಕು, ಅವೇ ನನ್ನ ಗುರಿಗಳು ಬೇಕಾದಷ್ಟು. ಅದಕ್ಕೆ ನಾನು ಶ್ರಮ ಪಡಬೇಕು. ಅದಾದಮೇಲೆ ಸಣ್ಣ ಸಣ್ಣ ಗೋಳಿಗಳು, ಮನೆಯ ಸುತ್ತಮುತ್ತಲು ನನ್ನ ಜೊತೆಗಿರೋರ್ನೂ ನಾನು ಚಂದದಲ್ಲಿ ನೋಡ್ಕೊಳ್ಬೇಕು. ಅದಾದಮೇಲೆ ಎಂಟರ್ಟೈನ್ಮೆಂಟ್ ಆ್ಯಂಡ್ ಗೇಮ್ಸ್, ಮರಳು ಮತ್ತು ನೀರು. ಆಗ ಇನ್ನು ಉಳಿತು ಜಾಗ ಅನ್ನುವಾಗ ಅವೆಲ್ಲ ಮಾಡ್ಕೊಳ್ಳೋಕ್ಕೆ ಆಗುತ್ತೆ, ಅವುಗಳನ್ನು ಮಾಡಬೇಕು. ಮೊದಲೇ ಮರಳು ನೀರು ಅಂದರೆ ಎಂಟರ್ಟೈನ್ಮೆಂಟ್ ಆ್ಯಂಡ್ ನಾನು ಬರೀ ಇದು ಮಾಡ್ಕೊಂಡಿರ್ತೀನಿ ಅಂದರೆ ಅದು ಯಾವುದು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಮ್ಮ ಜೀವನದಲ್ಲೂ ಕೂಡ ಸಾಧನೆ ಮಾಡಬೇಕು ಅಂತ ಇದ್ದಾಗ ಇದಕ್ಕೆಲ್ಲ ನಾವು ಅವಕಾಶ ಕೊಟ್ಕೊಳ್ಬೇಕು. ಯಾವುದು, ಅಧ್ಯಯನದ ಬಗ್ಗೆ, ಅದಕ್ಕೆ ನಾವು ಅವಕಾಶ ಕೊಟ್ಕೊಂಡು ಉಳಿದ ಕೆಲಸಗಳನ್ನು ಮಾಡಿಕೊಂಡು ಅವೆಲ್ಲವೂ ನನ್ನ ಗುರಿಯತ್ತ ಕರ್ಕೊಂಡು ಹೋಗೋ ಥರ ನಾನೇ ಅದನ್ನು ವ್ಯವಸ್ಥೆಗೊಳಿಸ್ಕೊಳ್ಬೇಕು. ಹಾಗಾದಾಗ ಏನಾಗುತ್ತೆ, ಆತ್ಮ ಸಾಕ್ಷಾತ್ಕಾರವನ್ನು ಪಡೀಲಿಕ್ಕಾಗತ್ತೆ. ಜೀವನದ ಗುರಿ ಏನು, ಆತ್ಮ ಸಾಕ್ಷಾತ್ಕಾರ. ಏನದು ಆತ್ಮ ಸಾಕ್ಷಾತ್ಕಾರ ಅಂತ ಕೇಳಿದ್ರೆ ದಯವಿಟ್ಟು ಹೇಳಿ. ನಾವೆಲ್ಲ ಹುಡುಕ್ತಾ ಇರೋದು ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್. ಆತ್ಮ ಸಾಕ್ಷಾತ್ಕಾರ ಅನ್ನೋದು ಏನೋ ಅಧ್ಯಾತ್ಮದ ಪುಸ್ತಕದಲ್ಲಿ ಇರೋದನ್ನು ಹೇಳ್ತಿದ್ಯಾ ಬಿಡಮ್ಮ, ಅವೆಲ್ಲ ಕೇಳಲ್ಲ ಅಂದ್ಬಿಡ್ತಾರೆ. ಎಟರ್ನಲ್ ಇನ್ಫೈನೈಟ್ ಹ್ಯಾಪಿನೆಸ್ ಅನ್ನೋದನ್ನು ನಾನು ಇದನ್ನು ಓದೋದ್ರಿಂದ ತಿಳ್ಕೊಳ್ಬೇಕು. ಅಂದರೆ ಗೀತೆಯನ್ನು ಓದಿದಾಗ ಅಥವಾ ಅರ್ಥ ಮಾಡಿಕೊಂಡಾಗ ನನ್ನ ಮನಸ್ಸು ಹೇಗಿರಬೇಕು, ಪ್ರಶಾಂತವಾಗಿರಬೇಕು, ಸಂತೋಷವಾಗಿರಬೇಕು. ಇಲ್ಲ ವೇದಾಂತ ಓದ್ದವರೆಲ್ಲ ಮುಖ ಹೀಗೆ ಮಾಡ್ಕೊಂಡಿರ್ತಾರೆ, ಗಂಭೀರವಾಗಿರ್ತಾರೆ ಅಂದರೆ ವೇದಾಂತಕ್ಕೆ ಯಾರೂ ಬರೋದೇ ಇಲ್ಲ. ಎಲ್ಲೋ ಆ ಥರ ಇರಿ ಅಂತ ಹೇಳಿಲ್ಲ, ಹೌದಾ? ಆ ವೇದಾಂತವನ್ನು ಕಲಿತ ವ್ಯಕ್ತಿ, ಆಧ್ಯಾತ್ಮವನ್ನು ಕಲಿತ ವ್ಯಕ್ತಿ ಸದಾ ಸಿದ್ಧನಾಗಿರಬೇಕು, ಕರ್ಮದಲ್ಲಿ ಕುಶಲತೆಯನ್ನು ಪಡೆಯುವಂತನಾಗಿರಬೇಕು, ಪಾಪ ಪುಣ್ಯಗಳನ್ನು ದಾಟಿದವನಾಗಿರಬೇಕು. ನೋಡಿ, ಅದೆಲ್ಲ ಕ್ಯಾರೆಕ್ಟರ್ಸ್ ಹೇಳ್ತಾ ಹೋಗಿದ್ದಾರೆ. ಆ ರೀತಿಯಲ್ಲಿ ನಾವು ಬದುಕನ್ನು ಸುಂದರಗೊಳಿಸ್ಕೊಳ್ಬೇಕು. ಅದಕ್ಕೆ ಅರ್ಜುನ ಮುಂದೆ ಪ್ರಶ್ನೆ ಕೇಳ್ತಾನೆ, ಹಾಗಾದರೆ ಆ ರೀತಿಯಲ್ಲಿ ಬದುಕೋನದು ಗೊತ್ತಿದೆ. ಈಗ ಗುರಿ ಏನು, ಜೀವನದ ಗುರಿ ಏನು, ಅವನು ಹೇಗಿರಬೇಕು, ಅವನೇನು ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಅಂಥ ವ್ಯಕ್ತಿ ಹೇಗಿರ್ತಾನೆ, ಸ್ಥಿತಪ್ರಜ್ಞನ ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಆ ರೀತಿಯ ವ್ಯಕ್ತಿ ಹೇಗಿರ್ತಾನೆ, ಅವನು ಬದುಕ್ತಾನೆ, ವೇದಾಂತವನ್ನು ಓದಿದ್ದಾನೆ, ಅಧ್ಯಾತ್ಮವನ್ನು ತಿಳ್ಕೊಂಡಿದ್ದಾನೆ, ಆ ರೀತಿಯ ವ್ಯಕ್ತಿ ಹೇಗಿರ್ತಾನೆ ಅದನ್ನು ನನಗೆ ತಿಳಿಸು ಅಂತ ಕೇಳಿದಾಗ ಮುಂದಿನ ಶ್ಲೋಕಗಳಲ್ಲಿ ಬಹಳ ಸುಂದರವಾಗಿ ಕೃಷ್ಣ ಅದನ್ನು ವರ್ಣಿಸ್ತಾನೆ.
ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಲ್ಲಿಗೆ ನಿಲ್ಲಿಸಿರ್ತೇನೆ. असतो मा सद्गमय तमसो मा ज्योतिर्गमय मृत्योर्मा अमृतङ्गमय. ॐ शान्ति शान्ति शान्ति.